ಹಲೋ ಹಲೋ ಮೇಡಮ್ ನಮಸ್ತೆ. ಮೇಡಮ್ ಇವ್ರನ್ನ ಒಳಗಡೆ ಬಿಡೋದ? ಅಲ್ಲ ಅವ್ರಿಗೆ ಯಾವ ಏನಂತ ಹೇಳ್ತೀರಾ ಸರ್ ಅದು? ಯಾರ ಅಮೆಝಾನ್ ಅಂತೆ. ಅದು 100 ಗಟ್ಲೆ ನನ್ನ ಇದರಿಂದ ನಾನು ಯಾಕೆ ಮಾಡ್ಲಿ? ಸ್ವಾಪ್ ಮಾಡ್ತೀರಾ ಅನ್ನೋದ್ರೆ ಯಾರ ಜೊತೆಗೆ ಸ್ವಾಪ್ ಮಾಡ್ತೀರಾ? ದೊಡ್ಡಪ್ಪನ ಜೊತೆ. ಮನೆ ಬಗ್ಗೆ ಮನೆತನದ ಬಗ್ಗೆ ಕೆಲವರು ನೆಗೆಟಿವ್ ಆಗಿ ಮಾತಾಡಿದಾಗ ಅಪ್ಪು ಸರ್ ಅವರ ಒಂದು ಮೂವಿನ ಯಾವ್ದಾದ್ರು ಒಂದು ರೀಮೇಕ್ ಮಾಡ್ತೀರಾ? ನಾನು 70s 80s ಹೋಗ್ಬಿಟ್ಟು ಅಲ್ಲೇ ಇದ್ದು ಬಿಡ್ತೀನಿ, ವಾಪಸ್ ಬರೋ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಇವತ್ತು ಒಂದು ವಿಶೇಷವಾದಂಥ ಜಾಗದಲ್ಲಿದ್ದೀನಿ. ಸೊ ಈ ಒಂದು ಜಾಗ, ಈ ಒಂದು ಮನೆ ಇಡೀ ಕನ್ನಡ ಇಂಡಸ್ಟ್ರಿಗೆ ಒಂಥರ ಯೂನಿವರ್ಸಿಟಿ ಇದ್ದಂಗೆ, ಹಾಗೆಯೇ ಇದೊಂಥರ ಕರ್ನಾಡಿಗೆ ಐಡೆಂಟಿಟಿ ಇದ್ದಂಗೆ. ಇವತ್ತು ಈ ಯೂನಿವರ್ಸಿಟಿಯ ಟಾಪರ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡುವಂಥ ಸಮಯ. ಸೊ ದ ಒನ್ ಅಂಡ್ ಓನ್ಲಿ ದೊಡ್ಡ ಮನೆಯ ಕೊಡಿ ವಿನಯ್ ರಾಜ್ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ. ಒನ್ಸ್ ಅಪಾನ್ ಎ ಟೈಮ್ ಅಂದ್ರೆ ಅಂದೊಂದಿತ್ತು ಕಾಲದ ಬಗ್ಗೆ ಮಾತಾಡೋದಕ್ಕೆ ಅಂತ ನಾವು ಬಂದಿದ್ದೀವಿ ಇವತ್ತು. ಹೌದು. ಸೊ ಅಂದ್ರೆ ಒನ್ಸ್ ಅಪಾನ್ ಎ ಟೈಮ್ ಅಂತ ಇದ್ದಿದ್ನ ಕನ್ನಡದಲ್ಲಿ ನಾವು ಹೇಳ್ಬೇಕು ಅಂದ್ರೆ ಅಂದೊಂದಿತ್ತು ಕಾಲ ಅಂತ ಹೇಳ್ಬೋದು. ಸೊ ಆ ಒಂದು ಕಾಲ ಒನ್ಸ್ ಅಪಾನ್ ಎ ಟೈಮ್ ಅಂತ ಹೇಳಿ ನಾವು ಕಥೆನ ಶುರು ಮಾಡ್ತೀವಿ ಅಂತ ಹೇಳೋದಾದ್ರೆ ಒನ್ ಲೈನರ್ ಅಲ್ಲಿ ಈ ಒಂದು ಮೂವಿಯ ಒಂದು ಜಾನ್ರ ಮತ್ತೆ ಒಂದು ಒನ್ ಲೈನರ್ ಸ್ಟೋರಿ ಹೇಳ್ತೀರಾ ಅನ್ನೋದಾದ್ರೆ ಸರ್ ಈ ಮೂವಿದು ಒನ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಇದು ಒಂದು ಡೈರೆಕ್ಟರ್ದು ಲೈಫ್ ಜರ್ನಿ. ಓಕೆ. ಒಂದು ಹುಟ್ಟಾಗಿಂದ ಡೈರೆಕ್ಟರ್ ಆಗೋವರೆಗೂ ಅದೊಂದು ಲೈಫಲ್ಲಿ ಏನೇನಾಗುತ್ತೆ ಅನ್ನೋದೇ ಇದೊಂದು ಮೇನ್ ಸ್ಟೋರಿ. ಅಂದ್ರೆ ಸಿನಿಮಾ ಅಂದ್ರೆ ಏನು, ಹೇಗೆ ಸಿನಿಮಾನ ತೆಗಿತಾರೆ ಅನ್ನೋದು. ಸಿನಿಮಾ ಅದೇ ಈಗ ಒಂದು ಡೈರೆಕ್ಟರ್ ಆಗಕ್ಕೆ ಏನೇನ್ ಇನ್ಸ್ಪೈರ್ ಆಗುತ್ತೆ, ಓಕೆ. ಆಮೇಲೆ ಡೈರೆಕ್ಟರ್ ಆಗ್ಬೇಕಂದ್ರೆ ಏನೇನ್ ಪ್ರೊಸೆಸ್ಗಳಿದೆ, ಆಮೇಲೆ ಅವ್ರ ಲೈಫಲ್ಲಿ ಡೈರೆಕ್ಷನ್ ಬಿಟ್ಟು ಬೇರೆ ಏನೇನಿದೆ, ಓಕೆ, ಫ್ಯಾಮಿಲಿ, ಒಂದು ಪ್ರೀತಿ, ಸೊ ಎಲ್ಲಾದ್ರೂ ಒಟ್ಟಾರೆ ಕವರ್ ಮಾಡಿ ಸಿನಿಮಾ ಇದೆ. ಓಕೆ. ಸೊ ಒಂದು ಕಾಲನ ನೀವು ರಿವಿಸಿಟ್ ಮಾಡ್ತೀರಾ ಅನ್ನೋದರ ನಿಮ್ಮ ಲೈಫಲ್ಲಿ ಯಾವ ಒಂದು ಕಾಲಕ್ಕೆ ನೀವು ಹೋಗ್ಬೇಕು ಅಂತ ಇಷ್ಟಪಡ್ತೀರಾ? ನಂಗೆ ಇವಾಗ ಪ್ರೆಸೆಂಟ್ ತುಂಬಾ ಇಷ್ಟ, ಬಟ್ ಹೋಗಿ ಬರೋಕ್ಕೆ ಗ್ಯಾರಂಟಿ ಚಿಕ್ಕ ವಯಸ್ಸೆ. ಅಂದ್ರೆ ನಾವೆಲ್ಲರೂ ಒಂದು ಈ ಅರ್ಲಿ 90s ಎಲ್ಲ ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಎಲ್ಲ ಒಟ್ಟಿಗೆ ಎಲ್ಲ ಒಂದು ದೊಡ್ಡ ಫ್ಯಾಮಿಲಿ, ಒಂದು ಆಲ್ಮೋಸ್ಟ್ ಒಂದು 50 ಜನ ಇದ್ವಿ ಇದೇ ಮನೇಲಿ. ಸೊ ಆ ಟೈಮ್ಗಳು ತುಂಬಾ ಚೆನ್ನಾಗಿದೆ. ಓಕೆ. ಸೊ ಈ ಮೂವಿನಲ್ಲಿ ಬರುವಂತ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ನಿಮ್ಮ ಒಂದು ರಿಯಲ್ ಲೈಫ್ ಪರ್ಸನಾಲಿಟಿಗೆ ತುಂಬಾ ಹತ್ರ ಆಗುತ್ತೆ ಅನ್ನೋದಾದ್ರೆ ಯಾವ ಕ್ಯಾರೆಕ್ಟರ್ ತುಂಬಾ ಹತ್ರ ಆಗುತ್ತೆ? ಹತ್ರ ಆಗುತ್ತೆ ಅಂದ್ರೆ ಮೇನ್ ಡೈರೆಕ್ಟರ್ ಕ್ಯಾರೆಕ್ಟರ್. ಯಾಕಂದ್ರೆ ನಮ್ ರಿಯಲ್ ಲೈಫ್ ಅಲ್ಲಿ ತುಂಬಾ ಜನ ಹೊಸ ಡೈರೆಕ್ಟರ್ ನ ಮೀಟ್ ಮಾಡಿದೀನಿ, ತುಂಬಾ ಜನ ಹೊಸ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದೀನಿ. ಆಮೇಲೆ ಅವ್ರದೊಂದಷ್ಟು ಸ್ಟ್ರಗಲ್ಸ್ ಗಳನ್ನ ನಾನೇ ಅಂದ್ರೆ ವಿಟ್ನೆಸ್ ಮಾಡಿದೀನಿ, ನೋಡಿದೀನಿ, ಕೇಳಿದೀನಿ. ಸೊ ಆ ಡೈರೆಕ್ಟರ್ ಪಾತ್ರನೇ ತುಂಬಾ ಹತ್ರ ಆಗುತ್ತೆ ಅಂತ ಅನ್ಸುತ್ತೆ. ಓಕೆ. ಸೊ ಈ ಮೂವಿಯ ಶೀರ್ಷಿಕೆ ಅಂತ ಬಂದ್ರೆ ಎಲ್ಲೋ ಒಂದ್ ಕಡೆ ನಿಮಗೇನೆ ಸಿಗುವಂತದ್ದು ತುಂಬಾ ಸರಳವಾಗಿ ಸಿಕ್ಬಿಡುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಒಂದು ಸರಳ ಪ್ರೇಮ ಕಥೆ ಅದನ್ನು ಕೂಡ ಇಂಗ್ಲಿಷ್ ನಲ್ಲಿ ಇದ್ದಂಥದ್ದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿದ್ದು. ಒನ್ಸ್ ಅಪಾನ್ ಎ ಟೈಮ್ ಅನ್ನೋದನ್ನು ಕೂಡ ಈ ರೀತಿ ಅಂದೊಂದಿತ್ತು ಕಾಲ ಅಂತ ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದು. ಸೊ ಕನ್ನಡದಲ್ಲಿ ಇಡಬೇಕು ಅಂತ ಹೇಳಿ ಈ ರೀತಿಯಾದಂತ ಒಂದು ಟೈಟಲ್ಗಳು ನಿಮ್ಗೆ ಸಿಗುತ್ತಾ ಹೇಗೆ ಅಂತ ಸರ್? ಇಲ್ಲ, ಈ ಟೈಟಲ್ ಈ ಸಿನಿಮಾಗೆ ಅಂದೊಂದಿತ್ತು ಕಾಲ ಬಂದ್ಬಿಟ್ಟು ಒಂಥರ ತುಂಬಾ ಆಪ್ಟ್ ಟೈಟಲ್. ಸೊ ಅದಕ್ಕೆ ಆಮೇಲೆ ಅಂದೊಂದಿತ್ತು ಕಾಲ, ಆಮೇಲೆ ಚಿಕ್ಕಪ್ಪದ ಒಂದು ಸಾಂಗ್ ಇತ್ತಿಲ್ಲ ಅಂದೊಂದಿತ್ತು ಕಾಲ ಸುಂದರಿ ರಮೇಣ, ಅದೆರಡನ್ನು ತಗೊಂಡು ಮೋಸ್ಟ್ಲಿ ಡೈರೆಕ್ಟರ್ಗೆ ಅಂದೊಂದಿತ್ತು ಕಾಲನ ಇಡಬೇಕು ಅಂತ ಅನ್ಸುತ್ತೆ. ಸೊ ಅದರಿಂದ ಈ ಟೈಟಲ್ ಇಟ್ಟಿದ್ದು. ಓಕೆ. ಹಾಡು ಅಂತ ಹೇಳಿದ್ರೆ ನೆನಪಾಗುತ್ತೆ ಸರ್, ಈ ಸಾಂಗ್ ಅಂತನೂ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಅಂಡ್ ಅಷ್ಟೇ ಸಖತ್ತಾಗಿರುವಂತ ಒಂದು ಮ್ಯೂಸಿಕ್ ಕೂಡ ಇದೆ. ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ, ಅಷ್ಟೊಂದು ನಿನ್ನನ್ನ ಪ್ರೀತಿಸುವೆ ಅಂತ ಹೇಳಿ ಈ ಸಾಲ್ಗಳಲ್ಲಿ ಒಂದು ಹುಡುಗಿಗೆ ಹೋಗಿ ಪ್ರಪೋಸ್ ಮಾಡಿದ್ರೆ ನಿಜವಾಗ್ಲೂ ಒಪ್ಕೊಂತಾರ ಹುಡುಗಿಯರು ಅಂತ ಹೇಳಿ ಹುಡುಗಿಯರು ಈ ಸಾಲ್ಗಳನ್ನ ಯಾರು ಹುಡುಗರು ಹೇಳ್ಬಿಟ್ಟು ಒಪ್ಸೋದಾದ್ರೆ ನಿಜವಾಗ್ಲೂ ಒಪ್ಕೊಂಡ್ಬಿಡ್ತಾರೆ. ಅಷ್ಟು ಮೀನಿಂಗ್ಫುಲ್ ಆಗಿದೆ ಈ ಒಂದು ಲೈನ್ಸ್ ಗಳು. ಹೇಗನ್ಸುತ್ತೆ ನಿಮ್ಗೆ ಈ ಒಂದು ಲೈನ್ಸ್ ಗಳೆಲ್ಲ ಅದನ್ನು ಕೇಳಿದಾಗ? ಅಂದ್ರೆ ಲೈನ್ಸ್ ಗಳು ತುಂಬಾ ಸಿಂಪಲ್ ಆಗಿದೆ, ಎಲ್ಲರಿಗೂ ತುಂಬಾ ಕ್ಲೀನ್ ಆಗಿ ಅರ್ಥ ಆಗುತ್ತೆ, ಆಮೇಲೆ ಎಲ್ಲರ ಮನ್ಸಲ್ಲಿ ಈ ತರ ಲೈನ್ ಗಳು ಉಳಿಯುತ್ತೆ. ಹೌದು. ಅದರಿಂದಾನೇ ಮೋಸ್ಟ್ಲಿ ಈ ಸಾಂಗ್ ಅಷ್ಟು ಚೆನ್ನಾಗಿ ರೀಚ್ ಆಗಿದ್ದು, ಎಲ್ಲರಿಗೂ ಅಷ್ಟು ಇಷ್ಟ ಆಗಿದೆ. ಯಾಕಂದ್ರೆ ತುಂಬಾ ಸಿಂಪಲ್ ಲೈನ್ಸ್. ಹೌದು. ತುಂಬಾ ಒಳಾರ್ಥ ಏನಿಲ್ಲ ಅದರಲ್ಲಿ, ತುಂಬಾ ನಾರ್ಮಲ್ ಮೀನಿಂಗ್ ಯಾರಿಗ್ ಬೇಕಾದ್ರೂ ಅರ್ಥ ಆಗುತ್ತೆ. ಸೊ ಅದಕ್ಕೆ ತುಂಬಾ ರೀಚ್ ಆಗಿ ತುಂಬಾ ಇಷ್ಟ. ಸೊ ಅದರಿಂದ ಈ ಲೈನ್ಸ್ ಗಳು ನನಗೆ ತುಂಬಾ ಇಷ್ಟ. ನಿಮ್ ಫೇವ್ರೆಟ್ ಲೈನ್ ಅಂದ್ರೆ ಯಾವುದು ತುಂಬಾ ಇಷ್ಟ ಆಗುತ್ತೆ ಸರ್ ಈ ಒಂದು ಸಾಂಗ್ ನಲ್ಲಿ? ಅದೇ
ಫಸ್ಟ್ ಊರಲ್ಲಿ ಯಾರಿಲ್ಲ ನಿನ್ನಂತ ಹುಡುಗ. ಇನ್ನೊಂದು ಲೈನು ಕೂಡ ಬರುತ್ತೆ, ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಹೊತ್ತು ತಿರುಗಿಸಲೇನೆ ಅಂತ ಕೇಳನು ಕೂಡ ಬರುತ್ತೆ. ಅಂದ್ರೆ ಈ ಸಾಲುಗಳು ಎಷ್ಟು ಸುಲಭವಾಗಿ ನಮ್ಗೆ ಹೇಳೋದಕ್ ಬರುತ್ತೆ, ಹಾಗೆ ಅದೇ ರೀತಿಯಾಗಿ ಹಾಡ್ಬೋದು, ಅದನ್ನ ಕನೆಕ್ಟ್ ಮಾಡ್ಕೊಬಹುದು. ಯಾರಿಗಾದ್ರೂ ಪ್ರಪೋಸ್ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಈಸಿಯಾಗಿ ಈ ಸಾಂಗ್ ಒಂದೊಂದ್ ಲೈನ್ ತಗೊಂಡ್ಬಿಟ್ಟು ಅಂದ್ರೆ ಒಂದೊಂದ್ ಲೈನ್ ಒಂದೊಂದು ಹುಡುಗಿಗೆ ಬಳಸೋದು ಬೇಡ, ಒಂದೇ ಹುಡುಗಿಗೆ ಬಳಸಿದ್ರೆ ಚೆನ್ನಾಗಿರುತ್ತೆ. ಓಕೆ, ಸೊ ನಿಮಗೆ ಕರ್ನಾಟಕದ ಒಂದು ಫೇಮಸ್ ಡಿಶ್ಗೆ ಈ ಒಂದು ಹನ್ನೊಂದಿತ್ತು ಕಾಲನ ಒಂದು ಟೈಟಲ್ ಕೊಡ್ತೀರಾ ಅನ್ನೋದಾದ್ರೆ ಯಾವ ಒಂದು ಫೇಮಸ್ ಡಿಶ್ಗೆ ಕಂಪೇರ್ ಮಾಡ್ತೀರಾ ಸರ್? ಅಂದ್ರೆ ಈ ಸಿನಿಮಾನ ಸಿನಿಮಾನ ಯಾವ ಡಿಶ್ಗೆ? ಕರ್ನಾಟಕದ ಫೇಮಸ್ ಡಿಶ್ ಯಾವ್ದಾದ್ರು ಒಂದು ಕಂಪೇರ್ ಮಾಡ್ತೀರಾ ಅನ್ನೋದಾದ್ರೆ ಅಥವಾ ಹೆಸರಿಡ್ತೀರಾ ಅನ್ನೋದಾದ್ರೆ? ಇದನ್ನ ಮೋಸ್ಟ್ಲಿ ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತ್, ಐ ಎಕ್ಸ್ಪೆಕ್ಟೆಡ್, ನನಗೆ ಅದೇ ಥಾಟ್ ಇತ್ತು ಆಕ್ಚುಲಿ. ಯಾಕೆ ಬಿಸಿಬೇಳೆ ಬಾತಿಗೆ ಹೋಲಿಸ್ತೀರಾ, ಅಂದ್ರೆ ಯಾಕೆ ಈ ಒಂದು ಹೆಸರು ಇಡ್ತೀರಾ? ಒಂದ್ ಬಂದ್ಬಿಟ್ಟು ಬಿಸಿಬೇಳೆ ಬಾತ್ ತುಂಬಾ ಹಳೆ ಡಿಶ್, ಚಿಕ್ಕ ವಯಸ್ಸಿಂದ ತಿನ್ಕೊಂಡ್ ಬರ್ತಿದ್ವಿ. ನೈಸ್. ಆಮೇಲೆ ಎಲ್ಲ ಯಾವ್ದೋ ಒಂದು ಫಂಕ್ಷನ್ ಇದ್ದಾಗ ಇಲ್ಲ ಯಾವ್ದೋ ಒಂದು ಒಕೇಶನ್ ಇದ್ದಾಗ ನಾರ್ಮಲ್ ಆಗಿ ಬಿಸಿಬೇಳೆ ಬಾತ್ ಮಾಡ್ತಾರೆ. ಬಿಸಿಬೇಳೆ ಬಾತ್ ಅಲ್ಲಿ ಜೊತೆಗೆ ಬಿಸಿಬೇಳೆ ಬಾತ್ ಎಷ್ಟು ಚೆನ್ನಾಗಿದೆ, ಜೊತೆಗೆ ಮೇಲ್ಗಡೆ ಇರೋದು ಏನದು ಖಾರ ಬುಂದಿನೂ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಅದು ಆ ಟೆಕ್ಸ್ಚರ್ ಇದೆ ಅದ್ರಲ್ಲಿ, ಅದರಿಂದ ನಮ್ ಸಿನಿಮಾನು ಒಂದ್ ಸ್ವಲ್ಪ ಆತರ ಎರಡು ಇರುತ್ತೆ ಅಂತ. ಓಕೆ, ಸೊ ಸಿನಿಮಾ ಬಂದು ಬಿಸಿಬೇಳೆ ಬಾತು, ಆಡಿಯನ್ಸ್ ಬಂದು ತುಪ್ಪ ಮತ್ತೆ ಮೇಲೆ ಹಾಕುವಂತ ಖಾರ ಬುಂದಿ ಇದ್ದಂಗೆ. ಓಕೆ, ಸೊ ಇದೆರಡು ಸೇರ್ಬಿಟ್ರೆ ಆಹಾ ಸೂಪರ್ ಆಗಿರುತ್ತೆ ಟೇಸ್ಟ್. ಎಸ್, ಸೊ ನಿಮ್ಮ ಫ್ಯಾನ್ಸ್ ಯಾವಾಗ್ಲೂ ಅಂತಾರೆ ಸರ್, ಅಂದ್ರೆ ವಿನಯ್ ಸರ್ ಯಾವಾಗ್ಲೂ ತುಂಬಾ ಎಕ್ಸ್ಪೆರಿಮೆಂಟಲ್ ಸ್ಕ್ರಿಪ್ಟ್ಸ್ ಗಳನ್ನ ಒಪ್ಕೊಂತಾರೆ ಅನ್ನೋದು. ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ ಸಿದ್ಧಾರ್ಥ ಮೂವಿಯಿಂದ ಹಿಡಿದು ಮೊನ್ನೆ ರಿಲೀಸ್ ಆದಂತ ಪೆಪ್ಪೆವರೆಗೂ ಕೂಡ ನಾವು ನೋಡ್ತೀವಿ ಅಂತ ಹೇಳಿದ್ರೆ ವಿಭಿನ್ನವಾದಂತಹ ಒಂದು ಪಾತ್ರಗಳು, ತುಂಬಾನೇ ವಿಭಿನ್ನವಾದಂತಹ ಸ್ಕ್ರಿಪ್ಟ್ಸ್ಗಳು. ಸೊ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ ನೀವು ಸ್ಕ್ರಿಪ್ಟ್ಸ್ ಅಲ್ಲೂ ಕೂಡ. ಯಾಕೆ ಇಷ್ಟೊಂದು ಎಕ್ಸ್ಪೆರಿಮೆಂಟ್ಸ್? ಏನ್ ರೀಸನ್ ಇಲ್ಲ, ನಂಗೆ ಮೋಸ್ಟ್ಲಿ ಈ ತರ ಸಿನಿಮಾಗಳು ಇಷ್ಟ ಆಗುತ್ತೆ, ಅದರಿಂದ ಈ ತರ ಸಿನಿಮಾಗಳನ್ನ ಪಿಕ್ ಮಾಡ್ತೀನಿ. ಆಮೇಲೆ ನನಗೂ ಹೆಚ್ಚು ಈ ತರ ಸಿನಿಮಾಗಳು ಬರುತ್ತೆ ಅಪ್ರೋಚ್ ಮಾಡಿ, ಡೈರೆಕ್ಟರ್ಗಳು ಈ ತರ ಸಿನಿಮಾಗಳ ಜೊತೆ ಜಾಸ್ತಿ ಅಪ್ರೋಚ್ ಮಾಡ್ತಾರೆ. ಸೊ ಅದರಿಂದ ನಾನ್ ಚೂಸ್ ಮಾಡಕ್ಕಿರೋದು ಇದೇ ತರ ಸಿನಿಮಾಗಳು. ಆಮೇಲೆ ಇದಿನ್ನೂ ಖುಷಿ ಕೊಡುತ್ತೆ ಈ ತರ ಸಿನಿಮಾಗಳು ಮಾಡಿದಾಗ. ಸೊ ಅದಕ್ಕೆ. ಸೊ ಯಾವ್ದಾದ್ರು ಒಂದು ವಿಯರ್ಡ್ ಆಗಿರುವಂತ ಸ್ಕ್ರಿಪ್ಟ್ ಯಾವತ್ತಾದ್ರು ರಿಜೆಕ್ಟ್ ಮಾಡಿರುವಂತದ್ದು ಉಂಟಾ ನೀವು? ಆತರ ತುಂಬಾ ತುಂಬಾ ಸ್ಕ್ರಿಪ್ಟ್ಗಳಿದೆ. ತುಂಬಾ, ಯಾಕಂದ್ರೆ ನಾನು ಕತೆಗಳು ಕೇಳ್ತಾನೆ ಇರ್ತೀನಿ, ವೀಕ್ಲಿ ಒಂದ್ 2-3 ಕತೆ ಅಂತೂ ಕೇಳ್ತಾನೆ ಇರ್ತೀನಿ. ಸೊ ಒಂದೊಂದ್ ಸ್ಕ್ರಿಪ್ಟ್ಗಳು ತುಂಬಾ ಚೆನ್ನಾಗಿರುತ್ತೆ, ಒಂದೊಂದ್ ಸ್ಕ್ರಿಪ್ಟ್ಗಳು ಅಷ್ಟು ಚೆನ್ನಾಗಿರಲ್ಲ, ಅಷ್ಟು ಮಜಾ ಕೊಟ್ಟಿರಲ್ಲ. ಓಕೆ, ಸೊ ಯಾವ್ದಾದ್ರು ಒಂದು ಒನ್ ಲೈನರ್ ಅಲ್ಲಿ ಹೇಳ್ತೀರಾ ಅನ್ನೋದಾದ್ರೆ ಯಾವ ತರ ಸ್ಟೋರಿ ಬಂದಿತ್ತು, ಯಾವ್ದು ಸ್ಕ್ರಿಪ್ಟ್? ಒನ್ ಲೈನರ್ ಯಾರ್ದು ಡೈರೆಕ್ಟರ್ ಹೇಳ್ಬಾರ್ದು, ಆತರ ಒನ್ ಲೈನ್ಗಳು ಹೇಳ್ಬಾರ್ದು. ಓಕೆ, ಬಟ್ ಆತರ ಒಂದಷ್ಟು ಸ್ಕ್ರಿಪ್ಟ್ಗಳಿದೆ. ಸೊ ಡೈರೆಕ್ಟರ್ದು ಮೊದಲ ಕನಸಾಗಿರುತ್ತೆ, ಅಂದ್ರೆ ಫ್ರೆಶ್ ಡೈರೆಕ್ಟರ್ ಹೊಸ ಒಂದು ಕನಸನ್ನ ಇಟ್ಕೊಂಡು ಬಂದಿರ್ತಾರೆ. ಬಟ್ ಆದ್ರೆ ವಿನಯ್ ರಾಜ್ಕುಮಾರ್ ಅವರು ಇಷ್ಟು ಮೂವಿಗಳಲ್ಲಿ ಅವರ ಒಂದು ಸ್ಕಿಲ್ಸ್ ಗಳನ್ನ ಪ್ರೂವ್ ಮಾಡ್ಕೊಂಡ್ ಬಂದಿದ್ದಾರೆ. ಬಟ್ ಆದ್ರೂ ಕೂಡ ಹೊಸ ಡೈರೆಕ್ಟರ್ಗೆ ಚಾನ್ಸ್ ಕೊಡೋದು ಯಾಕೆ? ಹೊಸ ಡೈರೆಕ್ಟರ್ಗಳಿಗೆ ಚಾನ್ಸ್ ಕೊಡೋದು ಯಾಕೆ ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ನಿಮ್ಮ ಹತ್ರ ಬಂದು ಆಲ್ರೆಡಿ ಕತೆಗಳನ್ನ ಹೇಳಿರ್ತಾರೆ, ಹೌದು. ಬಟ್ ಆದ್ರೆ ಹೊಸ ಡೈರೆಕ್ಟರ್ನ ಚೂಸ್ ಮಾಡೋದು ಯಾಕೆ? ಫಸ್ಟ್ ಡೈರೆಕ್ಟರ್ ಆಗಿದ್ರು ಕೂಡ ಕೆಲವು ಸರಿ ತುಂಬಾ ಜನ ಆಕ್ಟರ್ಸ್ ಗಳಿಗೆ ಡೌಟ್ ಇರುತ್ತೆ, ಸೊ ಇವರು ಅಷ್ಟು ಚೆನ್ನಾಗಿ ಮಾಡಬಲ್ಲರ? ಬಟ್ ಆಕ್ಚುಲಿ ಒಬ್ರು ಡೈರೆಕ್ಟರ್ ಬಂದು ನಿಮ್ಗೆ ಕತೆ ಹೇಳಿದಾಗ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗುತ್ತೆ, ಅಂದ್ರೆ ಹೇಗಿರುತ್ತೆ, ಹೇಗ್ ತೆಗಿತಾರೆ. ಆಮೇಲೆ ತುಂಬಾ ಜನ ಅವ್ರ ಹೋಮ್ವರ್ಕ್ ಗಳು ಮಾಡ್ಕೊಂಡ್ ಬಂದಿರ್ತಾರೆ, ಒಂದು ಶಾರ್ಟ್ ಮೂವಿ ಮಾಡಿರ್ತಾರೆ. ಆಮೇಲೆ ಜೊತೆಗೆ ಡೈರೆಕ್ಟರ್ ಜೊತೆಗೆ ಅದರ ಒಂದು ಎಕ್ಸ್ಪೀರಿಯನ್ಸ್ ಕ್ಯಾಮ್ರಾಮ್ಯಾನ್ ಇರ್ತಾರೆ, ಎಡಿಟರ್ ಇರ್ತಾರೆ, ಆಮೇಲೆ ರೈಟರ್ಸ್ ಇರ್ತಾರೆ. ಸೊ ಹೋಲ್ ಟೀಮ್ ಆಗಿ ಕೆಲಸ ಮಾಡಿದಾಗ, ಸೊ ಫಸ್ಟ್ ಟೈಮ್ ಆದಾಗ್ಲೂ ಅದಷ್ಟು ಒಂದೊಂದ್ಸಲಿ ಒಂದಷ್ಟು ರೀತಿಯಲ್ಲಿ ಮ್ಯಾಟರ್ ಆಗುತ್ತೆ. ಬಟ್ ಇಲ್ಲ ಅಂದ್ರೂ ಒಂದು ಟೀಮ್ ಅಂತ ಬಂದಾಗ ಬೇರೆಯವ್ರ ಎಕ್ಸ್ಪೀರಿಯನ್ಸ್ ಕೌಂಟ್ ಆಗುತ್ತೆ. ಓಕೆ, ಸೊ ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಸರ್, ಭುವನ್ ಮೂವೀಸ್ ಅವರು ಈ ಒಂದು ಮೂವಿಗೆ ತುಂಬಾ ಅದ್ಭುತವಾಗಿರುವಂತಹ ಪ್ರೊಡಕ್ಷನ್ ಯೂನಿಟ್ ಅನ್ನ ಕೊಟ್ಟಿದ್ದಾರೆ. ಅಂಡ್ ಅದ್ರ ಜೊತೆಗೆ ಸುರೇಶ್ ಸರ್ ಅಷ್ಟೇ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಪ್ರೊಡಕ್ಷನ್ ಹೌಸ್ಗಳು ನಿಂತ್ರೆ ಒಂದು ಇಂಡಸ್ಟ್ರಿನಲ್ಲಿ ಹಲವಾರು ಮೂವೀಸ್ ಗಳನ್ನ ಕೊಡ್ಬೋದು. ಬಟ್ ಆದ್ರೆ ಪ್ರೊಡಕ್ಷನ್ ಹೌಸ್ ಗಳನ್ನ ಉಳಿಸ್ಕೊಬೇಕು ಅನ್ನೋದು ನಮ್ಮ ಜವಾಬ್ದಾರಿ ಇರುತ್ತೆ. ಕರೆಕ್ಟ್. ಸೊ ಪ್ರೊಡಕ್ಷನ್ ಹೌಸ್ ಅನ್ನ ಉಳಿಸ್ಕೊಬೇಕು ಅಂತ ಹೇಳಿದ್ರೆ ಕನ್ನಡದ ಜನತೆ ಏನ್ ಮಾಡ್ಬೇಕು? ಇವಾಗ ಸಿನಿಮಾ ನೋಡ್ಬೇಕು. ಬಟ್ ಈಗ ಸಿನಿಮಾ ನೋಡ್ತಾರೆ, ಅವ್ರು ಯಾವಾಗ್ಲೂ ಒಳ್ಳೆ ಸಿನಿಮಾ ಕೊಟ್ರೆ ಗ್ಯಾರಂಟಿ ನಮ್ ಜನ ಯಾವಾಗ್ಲೂ ನೋಡ್ತಾರೆ. ಬಟ್ ಭುವನ್ ಸಿನಿಮಾಸ್ ನನ್ನ ಕೆಲಸ ಮಾಡೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ರೊಡಕ್ಷನ್ ಹೌಸಸ್. ಸುರೇಶ್ ಅವರು ಈ ಸಿನಿಮಾಗೆ ಆಲ್ಮೋಸ್ಟ್ ಏನೇನ್ ಬೇಕು ಎಲ್ಲದೂ ಕೊಟ್ಟಿದ್ದಾರೆ.
ಕೇಳೋದ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ, ಹಾ. ಇನ್ನೂ ಕೊಡ್ತಾನೆ ಇದ್ದಾರೆ. ಓಕೆ ಸೊ ಅದು ತುಂಬಾ ಖುಷಿ ಆಗುತ್ತೆ. ಈ ತರ ಇನ್ನೂ ಹಲವಾರು ಸಿನಿಮಾ ಮಾಡ್ಲಿ ಕನ್ನಡ ಇಂಡಸ್ಟ್ರಿಗೆ ಅಂತ ನಾನು ಕೇಳ್ಕೊಂತೀನಿ. ಓಕೆ. ಸೊ ಅಪ್ಪು ಸರ್ ಅವರ ಒಂದು ಮೂವಿನ ಯಾವ್ದಾದ್ರು ಒಂದು ರೀಮೇಕ್ ಮಾಡ್ತೀರಾ ಅಂತ ಹೇಳೋದಾದ್ರೆ ಯಾವ ಒಂದು ಮೂವಿನ ನಾನು ರೀಮೇಕ್ ಮಾಡಬಲ್ಲೆ ಅನ್ನೋ ತರ ನಿಮ್ಗೆ ಅನ್ಸುತ್ತೆ ಸರ್? ಅದೆಲ್ಲದು ಸುಮ್ನೆ ನೋಡ್ಬೇಕು, ಬಟ್ ನನಗ್ ತುಂಬಾ ಇಷ್ಟ ಅಂದ್ರೆ ಪರಮಾತ್ಮ. ಓ ವಾವ್, ಫೀಲ್ ಗುಡ್ ಮೂವಿ. ಯಾವಾಗ ಟಿವಿಯಲ್ಲಿ ಹಾಕಿದ್ರು ಕೂಡ ಯಾವಾಗ ಆಕ್ಚುಲಿ ಫಸ್ಟ್ ರಿಲೀಸ್ ಆದಾಗ ನೋಡಿದ್ದೆ, ಆಮೇಲೆ ನೋಡಿರ್ಲಿಲ್ಲ ತುಂಬಾ ವರ್ಷ. ಹಾಗೆ ಸುಮ್ನೆ ಒಂದಿನ ಟಿವಿಯಲ್ಲಿ ಬರ್ತಾ ಇತ್ತು, ನೋಡಕ್ ಸ್ಟಾರ್ಟ್ ಮಾಡಿದೆ, ಅವಾಗ ಇನ್ನೂ ಜಾಸ್ತಿ ಇಷ್ಟ ಆಗೋಯ್ತು. ಓಕೆ. ಸೊ ನಿಮಗೆ ಇವಾಗ ಇರುವಂತ ಒಂದು ವ್ಯಾಲ್ಯೂ ಮತ್ತೆ ಮಾರ್ಕೆಟ್ ಅನ್ನ ನೋಡ್ಕೊಂಡಾಗ ಪ್ಯಾನ್ ಇಂಡಿಯಾ ಮೂವೀಸ್ಗಳು ತುಂಬಾನೇ ಅಪ್ರೋಚ್ ಮಾಡಿರ್ತಾರೆ ಸರ್. ಸೊ ನಿಮಗೆ ತುಂಬಾ ಜಾಸ್ತಿ ಪ್ಯಾನ್ ಇಂಡಿಯಾ ಮೂವಿ, ಆಕ್ಷನ್ ಮೂವಿನ ಮಾಡ್ಬೇಕು ಅಂತ ಇಷ್ಟ ಇರುತ್ತಾ, ಅಥವಾ ಕನ್ನಡದ ಒಂದು ರೂಟೆಡ್ ಮೂವೀಸ್ ನ ಮಾಡ್ಬೇಕು ಅಂತ ಇಷ್ಟ ಇರುತ್ತೆ ಸರ್ ನಿಮಗೆ? ಈಗ ಪ್ಯಾನ್ ಇಂಡಿಯಾ ಯಾವ ಮೂವಿ ಬೇಕಾದ್ರೂ ಆಗ್ಬೋದು, ಅಂದ್ರೆ ಆಕ್ಷನ್ ಮೂವಿನೂ ಆಗ್ಬೋದು, ಕನ್ನಡದ ಒಂದು ರೂಟೆಡ್ ಮೂವಿನೂ ಪ್ಯಾನ್ ಇಂಡಿಯಾ ಆಗ್ಬೋದು. ಸೊ ಅದು ನಾವ್ ಎಷ್ಟು ಒಳ್ಳೆ ಸಿನಿಮಾ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾವ ತರ ಸ್ಕ್ರಿಪ್ಟ್ ಸೆಲೆಕ್ಟ್ ಮಾಡ್ತೀವಿ ಅಂತ ಇಲ್ಲ, ನಾವ್ ಎಷ್ಟು ಅಥೆಂಟಿಕ್ ಆಗಿ, ಎಷ್ಟು ಚೆನ್ನಾಗಿ, ಎಷ್ಟು ಶ್ರದ್ಧೆ ಇತ್ತು ಒಂದು ಸಿನಿಮಾ ಮಾಡ್ತೀವಿ, ಅದರಿಂದ ಅದು ತುಂಬಾ ಚೆನ್ನಾಗಿದ್ದಾಗ ಅದು ಆಟೋಮ್ಯಾಟಿಕ್ಲಿ ಪ್ಯಾನ್ ಇಂಡಿಯಾ ಆಗುತ್ತೆ. ಓಕೆ. ಬಟ್ ನಂಗೆ ಈ ತರ ಆಕ್ಷನ್ ಮೂವೀಸ್ ಇಷ್ಟ, ಆಮೇಲೆ ರೂಟೆಡ್ ಸಿನಿಮಾಗಳು ಇನ್ನೂ ಜಾಸ್ತಿ ಇಷ್ಟ. ಓಕೆ. ಕನ್ನಡಕ್ಕೆ ರೂಟೆಡ್ ಸಿನಿಮಾಗಳು. ಎಸ್. ಅಂಡ್ ಇವಾಗ ಅಣ್ಣವರ ಫ್ಯಾಮಿಲಿಯಲ್ಲಿ ಒಂದು ಟ್ರೆಡಿಷನ್, ನೀವು ಎಷ್ಟೇ ಬಿಸಿ ಇದ್ರು ಆ ಒಂದು ಟ್ರೆಡಿಷನ್ ನ ಮಿಸ್ಸೇ ಮಾಡಲ್ಲ ಅನ್ನೋ ಒಂದು ಟ್ರೆಡಿಷನ್ ಇದೆ ಅನ್ನೋದಾದ್ರೆ ಯಾವ್ದಿದೆ ಅದು? ಟ್ರೆಡಿಷನ್ ಈ ಒಂದು ಸಂಪ್ರದಾಯ ಅವಾಗಿಂದನೂ ಫಾಲೋ ಆಗ್ತಾನೆ ಬಂದಿದೆ, ಎಷ್ಟೇ ಬಿಸಿ ಇದ್ರು ಎಲ್ಲರೂ ಕೂಡ ಈ ಒಂದು ಟ್ರೆಡಿಷನ್ ನ ಫಾಲೋ ಮಾಡೇ ಮಾಡ್ತೀವಿ ಅನ್ನೋದಾದ್ರೆ? ಇದು ತಾತನ ಬರ್ತ್ಡೇ. ಓಕೆ. ಇಲ್ಲ ಅಂದ್ರೆ ಹಬ್ಬಗಳು, ಯಾವ್ದೇ ಹಬ್ಬಗಳು, April 24th ಇಸ್ ಫಿಕ್ಸ್ಡ್. ಅದೊಂಥರ ಮುಂಚೆಯಿಂದನೂ ಚಿಕ್ಕ ವಯಸ್ಸಿಂದನೂ ಅದು ಹಬ್ಬ ತರಾನೇ ಅದು. ಆಮೇಲೆ ಬೇರೆ ಹಬ್ಬ ಯಾವ್ದೇ ಇದ್ರೇನು ಮನೇಲೆ ಇರ್ತೀವಿ, ಮನೇಲೆ ಊಟ ಮಾಡ್ಕೊಂಡು ಎಲ್ಲರ ಜೊತೆ ಊಟ ಮಾಡ್ತೀವಿ ಅದಂತ. ಓಕೆ, ವೆರಿ ನೈಸ್. ಅಂಡ್ ನಿಮಗೆ ಮೂವಿ ಸ್ಕ್ರಿಪ್ಟ್ಸ್ ಗಳನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ಬೆಸ್ಟ್ ಅಡ್ವೈಸ್ ಯಾರು ಕೊಡ್ತಾರೆ? ಇಸ್ ಇಟ್ ಡ್ಯಾಡ್ ಆರ್ ಯುವ ಅವರ, ಇಲ್ಲ ಅಂತ ಹೇಳಿದ್ರೆ ಶಿವಣ್ಣ ಅವರ? ಎಲ್ಲರೂ ಒಳ್ಳೆ ಅಡ್ವೈಸ್, ಅವ್ರವ್ರ ತರ ಅಡ್ವೈಸ್, ಎಲ್ಲಾರ್ದು ಬೇರೆ ಬೇರೆ ಎಕ್ಸ್ಪೀರಿಯನ್ಸಸ್ ಅಲ್ಲ. ಸೊ ಆ ಎಕ್ಸ್ಪೀರಿಯನ್ಸ್ ಪ್ರಕಾರ ಎಲ್ಲಾರ ಅಡ್ವೈಸ್ ತುಂಬಾ ಇಂಪಾರ್ಟೆಂಟ್. ಸೊ ನಾನು ಎಲ್ಲರಿಗೂ ಯಾವ್ದೇ ಹೊಸ ಸಿನಿಮಾ ಮಾಡಿದಾಗ ಎಲ್ಲರ ಹತ್ರನೂ ಒಂದು ಬೇಸಿಕ್ ಲೈನ್ ಶೇರ್ ಮಾಡ್ತೀನಿ. ಒಬ್ಬೊಬ್ರು ಒಂದೊಂದು ಅಡ್ವೈಸ್ ಕೊಡ್ತಾರೆ. ಓಕೆ. ಆಮೇಲೆ ತುಂಬಾ ಆಪ್ಟ್ ಆಗಿರುತ್ತೆ. ಸೊ ಆ ಅಡ್ವೈಸ್ ನ ಯಾವಾಗ್ಲೂ ತಗೊಂಡು ನಾನು ಡಿಸ್ಕಸ್ ಮಾಡ್ತೀನಿ ನಮ್ಮ ಪ್ರೊಡ್ಯೂಸರ್ಸ್ ಜೊತೆ ಅಥವಾ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡಿ ಮುಂದೆ ತಗೊಳ್ತೀವಿ. ಓಕೆ. ಸೊ ಇವಾಗ ಮೂವಿನಲ್ಲಿ ನಾವು ನೋಡ್ತೀವಿ ಅಂದ್ರೆ ಎರಡು ಕಥೆಗಳನ್ನ ಹೇಳೋಕೆ ಹೊರಟಿದ್ದಾರೆ. ಒಂದು ಚೈಲ್ಡ್ಹುಡ್ ಅಲ್ಲಿ ನಡೆದಿರುವಂಥದ್ದು, ಸ್ಕೂಲ್ ಟೈಮಲ್ಲಿ. ಅದಾದ್ಮೇಲೆ ಒಂದು ಸ್ವಲ್ಪ ಯಂಗ್ ಏಜ್ ನಲ್ಲಿ ಬಂದಂತ, ಟೀನೇಜ್ ಆದ್ಮೇಲೆ ಬಂದಂತ ಒಂದು ಸ್ಟೋರಿ ಹೇಳೋದಕ್ಕೆ ಹೊರಟಿದ್ದಾರೆ. ಸೊ ಇಲ್ಲಿ ಇಬ್ರು ಹೀರೋಯಿನ್ಗಳು ಕಾಣಿಸ್ಕೊಂತಾರೆ. ಕೊನೆಗೆ ಏನಾಗುತ್ತೆ ಅನ್ನೋದು ಅದು ಟೀಸರ್ ಅಲ್ಲಿ ತೋರಿಸಿಲ್ಲ ಏನೋ, ಅದನ್ನ ನಾವು ಮೂವಿ ನೋಡೇನೆ ಕಲ್ತ್ಕೊಬೇಕಾಗುತ್ತೆ. ಬಟ್ ಆದ್ರೆ 90s ನಲ್ಲಿ ಇದ್ದಂತ ಲವ್ ಸ್ಟೋರಿಗೂ ಇವಾಗಿರುವಂತ ಒಂದು ಲವ್ ಸ್ಟೋರಿಗೂ ಎಷ್ಟು ವ್ಯತ್ಯಾಸಗಳನ್ನ ನೋಡ್ತೀರಾ ನೀವು? ಅಂದ್ರೆ ಮೋಸ್ಟ್ಲಿ ನಂಗನ್ಸುತ್ತೆ 90s ಅಲ್ಲಿರೋ ಲವ್ ಸ್ಟೋರಿಯಲ್ಲಿ 90s ಟೈಮಲ್ಲಿ ಲವ್ ನಡಿಬೇಕಂದ್ರೆ ಜಾಸ್ತಿ ಮಾತಿರ್ತಾ ಇರ್ಲಿಲ್ಲ. ಸಿಕ್ದಾಗ ಮೀಟ್ ಮಾಡ್ತಿದ್ವಿ ಮೋಸ್ಟ್ಲಿ. ಅವಾಗ ಲೆಟರ್ಗಳು ಇಲ್ಲ ಯಾವಾಗ್ಲೂ ಒಂದ್ಸಲಿ ಫೋನ್ ಅಲ್ಲಿ. ಈಗ ಏನಾಗುತ್ತೆ ಅಂದ್ರೆ ಈಗ ಕಾನ್ಸ್ಟೆಂಟ್ ಟಚ್ ಅಲ್ಲಿ ಇರ್ತೀವಲ್ಲ, ಮೋಸ್ಟ್ಲಿ ಅದೇ ಪ್ರಾಬ್ಲಮ್ ಆಗಿರೋದು. ಓಕೆ. ಸೊ ನಿಮ್ಗೆ ಒನ್ಸ್ ಅಪಾನ್ ಎ ಟೈಮ್ ಇದ್ದಂತಹ ಒನ್ ಆಫ್ ದ ಸರಳ ಪ್ರೇಮ ಕಥೆ ಯಾವ್ದಾದ್ರು ಇದೆಯಾ? ಸರಳ ಪ್ರೇಮ ಕಥೆಗಳು ಒನ್ಸ್ ಅಪಾನ್ ಎ ಟೈಮ್ ಇದ್ದು ಅವಾಗ ಇತ್ತು. ಓಕೆ. ಅಂಡ್ ಆ ಕಥೆಗಳು ಇವಾಗ ನೆನಪಾಗತ್ತಾ ಈ ಒಂದು ಮೂವಿ ಮಾಡ್ತಾ ಇರ್ಬೇಕಾದ್ರೆ? ಪಾಸ್ಟ್ ಯಾವಾಗ್ಲೂ ಪಾಸ್ಟ್ ತಿರ್ಗಾ ನೆನಪಿಗೆ ಬರಲ್ಲ, ಅದು ಮುಗ್ದೋಯ್ತು ಅಷ್ಟೇ. ಓಕೆ. ತುಂಬಾ ಜನ ಸಿಂಗಲ್ ಆಗಿದ್ದಾಗ ಈ ಒಂದು ವಿಷಯನ ಕೇಳ್ತಾರೆ ಸರ್. ಏನ್ ಮದುವೆ ಯಾವಾಗ? ನಂದಿನ ಆಗಿಲ್ಲ. ಮತ್ ನೀವ್ ಕೇಳ್ಬಾರ್ದು ನಾನು. ಅದೇ ಕೇಳ್ತಾ ಇರ್ತಾರಲ್ಲ, ಸೊ ಅವ್ರಿಗೆ ಏನಂತ ಹೇಳ್ತೀರಾ ನೀವು ಯಾವಾಗ್ಲೂನು? ಏನು ಆತರ ಕೇಳಿದಾಗ ಏನಂತ ಹೇಳ್ತೀರಾ ನೀವು? ಇದಾಗ ಅದು ಮನಸ್ಥಿತಿ ಅವಾಗ ಹೆಂಗಿರುತ್ತೆ ಅವಾಗ ಆ ತರ ರಿಪ್ಲೈ ಕೊಡ್ತೀನಿ. ಒಬ್ಬೊಬ್ರಿಗೂ ಒಂದೊಂದು ಹೇಳ್ತಾ ಇರ್ತೀನಿ. ಓಕೆ. ಸೊ ಈ ಫ್ಯಾನ್ಸ್ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಸರ್. ಬೇಸಿಕಲಿ ಇವಾಗ ಒಂದು ಸ್ಕ್ರಿಪ್ಟ್ ನ ಒಪ್ಕೊಂತೀರಾ ಅಂತ ಹೇಳಿದಾಗ, ಒಂದು ಮೂವಿ ಸ್ಟಾರ್ಟ್ ಆದಾಗ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಸೊ ಅದೊಂಥರ ನಿಮಗೆ ಒಂಥರ ಎಕ್ಸ್ಟ್ರಾ ಪ್ರೆಷರ್ ಅಂತ ಅನ್ಸುತ್ತಾ, ಇಲ್ಲ ಅಂತ ಹೇಳಿದ್ರೆ ಒಂಥರ ಎಕ್ಸ್ಟ್ರಾ ಮೋಟಿವೇಶನ್ ಅಂತ ಅನ್ಸುತ್ತೆ ನಿಮಗೆ? ಏನು ಕತೆ ಒಂದು ಹೊಸ ಸ್ಕ್ರಿಪ್ಟ್ ನ ಸ್ಟಾರ್ಟ್ ಮಾಡಿದಾಗ ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇಟ್ಕೊಂತಾರೆ ಫ್ಯಾನ್ಸ್ ಮತ್ತೆ ಎಲ್ಲರೂ ಕೂಡ. ಈಗ ಒಂದು ಮೂವಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದ ತಕ್ಷಣ ಒಂದು ಎಕ್ಸ್ಪೆಕ್ಟೇಷನ್ ಲೆವೆಲ್ ಜಾಸ್ತಿನೇ ಇರುತ್ತೆ. ಈ ಮೂವಿ ಕತೆ ತುಂಬಾ ಸಖತ್ತಾಗಿರುತ್ತೆ ಅಂತ ಹೇಳಿ. ಸೊ ಆ ಎಕ್ಸ್ಪೆಕ್ಟೇಷನ್ಗಳು ನಿಮಗೆ ಒಂಥರ ಎಕ್ಸ್ಟ್ರಾ ಪ್ರೆಷರ್ ಅನ್ಸುತ್ತಾ, ಇಲ್ಲಾಂದ್ರೆ ಒಂಥರ ಮೋಟಿವೇಶನ್ ಅಂತ ಅನ್ಸುತ್ತಾ? ಪ್ರೆಷರ್ ಅಂತ ಅನ್ಸಲ್ಲ, ಅದು ಮೋಟಿವೇಶನ್ ಅಂತಾನೆ ಅನ್ಸುತ್ತೆ. ಅಂದ್ರೆ ಇನ್ನೂ ಚೆನ್ನಾಗಿರೋ ಕತೆಗಳನ್ನ ಮಾಡ್ಬೇಕು, ಇನ್ನೂ
ಜನಕ್ಕೆ ಅದರ ಒಳ್ಳೆ ಕತೆ ಹೇಳಬೇಕು ಅಂತ ಒಂದು ಮೋಟಿವೇಶನ್ ತರನೇ ಯಾವಾಗ್ಲೂ ಅನ್ಸುತ್ತೆ. ಓಕೆ, ಸೊ ನಿಮಗೆ ಇಲ್ಲಿವರೆಗೂ ಬಂದಿರುವಂತ ಒಂದು ಕತೆಗಳು ಹ್ಮ್. ಆ ಒಂದು ಮನೆತನದ ಹೆಸರನ್ನ ನೋಡಿ ಬಂದಿರುವಂತ ಕತೆಗಳ ಅಥವಾ ನೀವು ಸೆಲೆಕ್ಟ್ ಮಾಡಿರುವಂತ ಸ್ಕ್ರಿಪ್ಟ್ಸ್ಗಳ ಸರ್? ನಂಗೆ ಹೌದು. ಎಲ್ಲಾ ತರ ಕತೆಗಳು ಬರುತ್ತೆ. ಓಕೆ, ಹಾ ಅಂದ್ರೆ ನಿಮಗೆ ಇವಾಗ ಓಕೆ ಅರ್ಥ ರಾಜ್ಕುಮಾರ್ ಅವರ ಮೊಮ್ಮಗ ಅಂತ ಹೇಳಿ ತುಂಬಾ ಜನ ಕತೆಗಳನ್ನ ಮಾಡ್ಕೊಂಡ್ ಬಂದಿರ್ತಾರೆ. ಹ್ಮ್. ಬಟ್ ಅದರಲ್ಲಿ ಸ್ಕ್ರಿಪ್ಟ್ ನ ನೀವು ಚೂಸ್ ಮಾಡಿ ತಗೊಂಡಿರೋಂಥದ್ದು ಕೆಲವೊಂದು ಇರುತ್ತೆ. ಅಂಡ್ ಬಟ್ ನಿಮಗೆ ಇಷ್ಟ ಆಗಿ ಮಾಡಿರುವಂತ ಕೆಲವೊಂದು ಮೂವೀಸ್ಗಳನ್ನು ಕೂಡ ಇರುತ್ತೆ. ಸೊ ಆ ತರದ ಕ್ಯಾಟಗರಿಯಲ್ಲಿ ಯಾವ್ದಾವ್ದು ಬರುತ್ತೆ sir? ಬಟ್ ಇಲ್ಲ, ಆಲ್ಮೋಸ್ಟ್ ಎಲ್ಲಾ ಸಿನಿಮಾಗಳು ನಾನು ಮಾಡಿರೋದು ನನಗೇನ್ ಇಷ್ಟ ಕೊಡುತ್ತೆ ಹಾ. ಅದೇ ತರ ಸಿನಿಮಾಗಳು. ಆಮೇಲೆ ನಮ್ಗೆ ಇಷ್ಟಪಟ್ಟಿರೋ ಸಿನಿಮಾಗಳಲ್ಲೇ ನಾವು ಚೆನ್ನಾಗಿ ಅಭಿನಯಿಸ್ಬೋದು, ಇಲ್ಲ ಆಕ್ಟ್ ಮಾಡ್ಬೋದು. ಹಾ. ಇಲ್ಲ ಅಂದ್ರೆ ಇಷ್ಟ ಇಲ್ದಿರೋ ಸಿನಿಮಾದಲ್ಲಿ ತುಂಬಾ ಕಷ್ಟ act Exactly. ಮಾಡಕ್ಕೆ. ಓಕೆ, ಸೊ ನೀವು ಫೋನಲ್ಲಿ ತುಂಬಾ ಅತಿ ಹೆಚ್ಚಾಗಿ ಯೂಸ್ ಮಾಡುವಂತ ಅಪ್ಲಿಕೇಶನ್ ವೆನ್ ಯು ಆರ್ ನಾಟ್ ವರ್ಕಿಂಗ್, ಮೂವಿ ಸೆಟ್ಟಲ್ಲಿ ಇಲ್ಲ ಅಥವಾ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿರ್ತೀನಿ ಅನ್ನೋದಾದ್ರೆ ಯಾವ ಆಪ್ ನ ಜಾಸ್ತಿ ಯೂಸ್ ಮಾಡ್ತೀರಾ? ಯೂಟ್ಯೂಬ್ ಅನ್ಸುತ್ತೆ. Okay. ಯೂಟ್ಯೂಬ್, ಯಾಕಂದ್ರೆ ಸಿನಿಮಾಗಳು, ಟ್ರೈಲರ್ಗಳು, ಹಾ. ಪಾಡ್ಕಾಸ್ಟ್ಗಳು ಅದು ಇದು ಎಲ್ಲ. ಓಕೆ, ಸೊ ಒಂದು ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಯಾರಾದರೂ ಹೊಸಬ್ರು ಔಟ್ಸೈಡರ್ ಸಿಕ್ಕಿದ್ರೆ ದೇ ಡೋಂಟ್ ನೋ ಯುವರ್ ಐಡೆಂಟಿಟಿ, ದೇ ಡೋಂಟ್ ನೋ ಯು. ಸೊ ಇವಾಗ ಯಾವುದೋ ಒಂದು ಮೂವಿ ಸಜೆಷನ್ನ ಕೇಳೋದಾದ್ರೆ ನಿಮ್ಮ ಮೂವಿನ ನೀವು ಸಜೆಸ್ಟ್ ಮಾಡ್ತೀರಾ ಅನ್ನೋದಾದ್ರೆ ಯಾವ ಮೂವಿ ಸಜೆಸ್ಟ್ ಮಾಡ್ತೀರಾ? ನನ್ನ ಮೂವಿನ ಹಾ, ಹೌದು. ನನ್ನ ಮೂವಿ ಅಂದ್ರೆ ಎಲ್ಲದೂ ಮಾಡ್ತೀನಿ, ಬಟ್ ಇದು ಈಗ ರೀಸೆಂಟ್ಲಿ ಒಂದು ಸರಳ ಪ್ರೇಮ ಕಥೆ ಹೇಳ್ತೀನಿ. ಓಕೆ, ಹಾ. ಓಕೆ, ಸೊ ಮೂವಿನಲ್ಲಿ ಬರುವಂತ ಒಂದು ಯಾವ್ದಾದ್ರು ಸೀನು ನಿಮಗೆ ತುಂಬಾನೇ ಪರ್ಸನಲ್ ಆಗಿ ಎಮೋಷನಲ್ ಆಗಿ ಕನೆಕ್ಟ್ ಆಗುತ್ತೆ ಅನ್ನೋದಾದ್ರೆ ಯಾವ ಸೀನ್ ಇದೆ ಸರ್ ಯಾವ್ದ್ರಲ್ಲಿ? ಈ ಮೂವಿನಲ್ಲಿ? ಹಾ ಅಂದೊಂದಿತ್ತು ಕಾಲದಲ್ಲಿ ಯಾವ್ದಾದ್ರು ಒಂದು ಮೂವಿ ನಿಮಗೆ ತುಂಬಾ ಎಮೋಷನಲಿ ಕನೆಕ್ಟ್ ಆಗುತ್ತೆ ಅನ್ನೋದಾದ್ರೆ? ಎಮೋಷನಲ್ ಆಗಿ ಕನೆಕ್ಟ್ ಆಗೋದು ತುಂಬಾ ಸೀನ್ಗಳಿದೆ. ಯಾಕಂದ್ರೆ ಇದು ಸಿನಿಮಾದಲ್ಲಿ ಆಗುವಂತ ಒಂದಷ್ಟು ಸೀನ್ಗಳಿದೆ. ಆಮೇಲೆ ತಂದೆ ತಾಯಿ ಜೊತೆ ಆಗುವಂತ ಒಂದಷ್ಟು ಸೀನ್ಗಳಿದೆ. Okay. ಫ್ರೆಂಡ್ಸ್ ಜೊತೆ ಒಂದಷ್ಟು ಸೀನ್ಗಳಿದೆ. ಸೊ ಆತರ ತುಂಬಾ ಸೀನ್ಗಳು ತುಂಬಾ ಕನೆಕ್ಟ್ ಆಗುತ್ತೆ ರಿಯಲ್ ಲೈಫ್ ಅಲ್ಲಿ ಕೂಡ. ಓಕೆ, ನಮ್ಮ ಇಂಡಸ್ಟ್ರಿ ಐ ಥಿಂಕ್ ಈ ಕಾಂತಾರ ಮತ್ತೆ KGF ಬಂದಿದ್ದಾದ ನಂತರ ಹ್ಮ್. ಬೇರೆ ಇಂಡಸ್ಟ್ರಿನಲ್ಲಿ ಮಾರ್ಕೆಟ್ ಓಪನ್ ಆಗಿರೋದನ್ನೇ ಆಗಲಿ ಅಥವಾ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತೀವಿ ಅನ್ನೋದಾಗಲಿ ತುಂಬಾ ಜಾಸ್ತಿ ಬೆಳೆದಿದೆ ಅಂತ ನಿಮ್ಗೆ ಅನಿಸ್ತದೆಯಾ, ಹೇಗೆ ಸರ್? ಹೌದು, ಗ್ಯಾರಂಟಿ. ಹಾ. ಅಂದ್ರೆ ಇದೊಂದ್ ಸ್ವಲ್ಪ ಇನ್ನು ಕನ್ನಡ ಸಿನಿಮಾ ಬಗ್ಗೆ ಎಲ್ಲ ಇನ್ನು ತುಂಬಾ ಜನ ಮಾತಾಡ್ತಿದ್ದಾರೆ, ತುಂಬಾ ಜನ ಆಂಟಿಸಿಪೇಟ್ ಮಾಡ್ತಿದ್ದಾರೆ ಇನ್ನೂ ಹೆಚ್ಚು ಒಳ್ಳೆ ಕನ್ನಡ ಸಿನಿಮಾ ನೋಡ್ಬೇಕಂತ. ಸೊ ಅದೊಂಥರ ಮಾರ್ಕೆಟ್ ನ ಗ್ಯಾರಂಟಿ ತುಂಬಾ ಓಪನ್ ಮಾಡಿದೆ. ಓಕೆ, ಸೊ ಈಗ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬಾ ಜನ ಉಪಯೋಗಿಸ್ತಾ ಇರೋದು ಒಳ್ಳೆತನಕ್ಕೂ ಉಪಯೋಗಿಸ್ತಾರೆ. ಇನ್ನು ಕೆಲವರು ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ ಸರ್, ಅದರದೇ ಆದಂತ ಡಿಸ್ಅಡ್ವಾಂಟೇಜಸ್ಗಳು. ಕೆಲವೊಂದ್ಸರಿ ಎಲ್ಲೋ ಒಂದ್ ಕಡೆ ಫ್ಯಾನ್ ವಾರ್ ನಡೆಯುತ್ತೆ ಅಂಡ್ ಇನ್ ಕೆಲವು ಸರಿ ಬೇಡದೇ ಇರುವಂತ ಕಮೆಂಟ್ಸ್ಗಳು ಬರುತ್ತೆ. ಬಟ್ ಆದ್ರೆ ಮನೆತನದ ಬಗ್ಗೆ ಕೆಲವರು ನೆಗೆಟಿವ್ ಆಗಿ ಮಾತಾಡಿದಾಗ ಯಾವ ರೀತಿಯಾದಂತ ರಿಯಾಕ್ಷನ್ ಇರುತ್ತೆ ನಿಮ್ಮ ಕಡೆಯಿಂದ ಸರ್? ನನ್ನ ಕಡೆಯಿಂದ ಆಕ್ಚುಲಿ ನಾವು ಅವ್ರು ಯಾರು ಮಾತಾಡ್ತಿರೋರು ಅಂತ ಗೊತ್ತೇ ಇಲ್ವಲ್ಲ, ಸೊ ಅದ್ರ ಮೇಲೆ ಅಷ್ಟು ರಿಯಾಕ್ಷನ್ ಹೋಗಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಅದನ್ನ ನಾವು ತಗೊಂಡ್ರೆ ಅದ್ ನಮ್ಮ ನಾವ್ ಅದನ್ನ ಎಫೆಕ್ಟ್ ಮಾಡಿಸ್ಕೊಂಡ್ರೆ, ಈಗ ಅದನ್ನ ರಿಸೀವ್ ಮಾಡಿದ್ರೆ ಅದ್ ನಮ್ದು ಅಂತ, ಇಲ್ಲ ಅವ್ರ ಹತ್ರನೇ ಇರುತ್ತೆ ಅವ್ರು ಏನ್ ಹೇಳಿದ್ರು. ಓಕೆ, ಒಂದು ಕ್ವಿಕ್ ಆಗಿರುವಂತ ಫನ್ ರೌಂಡ್ ಅನ್ನ ಆಡೋಣ. Okay. ಸೊ ನಾನು ನಿಮಗೆ ಕೆಲವೊಂದು ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತೀನಿ, ಅದಕ್ಕೆ ರ್ಯಾಪಿಡ್ ಫೈರ್ ತರನೇ ಆನ್ಸರ್ ಮಾಡಿದ್ರೆ ಇಟ್ ವಿಲ್ ಬಿ ಗುಡ್ ಎನಫ್ ಸರ್. ಸೊ ಒಂದು ದಿನಕ್ಕೆ ನಿಮ್ಮ ಒಂದು ಮೂವಿ ಕರಿಯರ್ನ ಒಬ್ಬರ ಜೊತೆಗೆ ಸ್ವಾಪ್ ಮಾಡ್ತೀರಾ ಅನ್ನೋದಾದ್ರೆ ಯಾರ ಜೊತೆಗೆ ಸ್ವಾಪ್ ಮಾಡ್ತೀರಾ? ಅಂದ್ರೆ ಒನ್ ಡೇ ಮೂವಿ ಕರಿಯರ್ನ ನೀವು ಸ್ವಾಪ್ ಮಾಡ್ತೀರಾ ಅನ್ನೋದಾದ್ರೆ, ಜಸ್ಟ್ ಮೂವಿ ಕರಿಯರ್ ಮಾತ್ರ ಸ್ವಾಪ್ ಮಾಡ್ತೀರಾ ಅನ್ನೋದಾದ್ರೆ ಯಾರ ಜೊತೆಗೆ ಸ್ವಾಪ್ ಮಾಡ್ತೀರಾ? ದೊಡ್ಡಪ್ಪನ ಜೊತೆ. ಓಕೆ, ಶಿವಣ್ಣ ಅವರು. ಒಬ್ರು ಬಾಲಿವುಡ್ ಆಕ್ಟರ್ ನಿಮ್ಮ ಮೂವಿನಲ್ಲಿ ಕ್ಯಾಮಿಯೋ ಮಾಡೋದಾದ್ರೆ ಯಾರನ್ನ ಚೂಸ್ ಮಾಡ್ತೀರಾ? ಬಾಲಿವುಡ್ ಆಕ್ಟರ್ ಇವರು ನವಾಜುದ್ದೀನ್ ಸಿದ್ದಿಕಿ ಅವರು. ಓಕೆ, ನಿಮ್ಮ ಲೈಫ್ ಈ ಒಂದು ಮೊಮೆಂಟ್ ನಲ್ಲಿ ಒಂದು ಮೀಮ್ ಟೆಂಪ್ಲೇಟ್ ಆಗೋದಾದ್ರೆ ಯಾವ ಮೀಮ್ ಟೆಂಪ್ಲೇಟ್ ಆಗೋದಕ್ಕೆ ನಿಮಗಿಷ್ಟ? ಮೀಮ್ ಟೆಂಪ್ಲೇಟ್ ಅಂದ್ರೆ ಮೀಮ್ಸ್ ನೋಡ್ತಾ ಇರ್ತಾರಲ್ಲ, ಲೈಕ್ ಎಷ್ಟು ಮೀಮ್ಸ್ ನೋಡ. ಓಕೆ, ಅಣ್ಣ ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀರಣ್ಣ ಅಂತ ಕೆಲವೊಂದು ಮೀಮ್ಸ್ ಗಳು ಬರ್ತಾ ಇರುತ್ತಲ್ಲ ಸರ್, ಚಿಕ್ಕದು ಟ್ರೋಲ್ಸ್ ಗಳು ಅಥವಾ ಮೀಮ್ಸ್ ಗಳು ಬರ್ತಾ ಇರುತ್ತಲ್ಲ, ಆ ತರದ ಫನ್ನಿ ಮೀಮ್ ಆಗೋದಾದ್ರೆ? ನಿಜ ಅಷ್ಟು ಗೊತ್ತಿಲ್ಲ ಮೀಮ್ಗಳು. ಓಕೆ, ಸೊ ಬಿಟ್ವೀನ್ ಡ್ಯಾನ್ಸಿಂಗ್, ಆಕ್ಟಿಂಗ್ ಅಂಡ್ ಸಿಂಗಿಂಗ್, ರ್ಯಾಂಕ್ ವಿಚ್ ಅಮಾಂಗ್ ದಿಸ್ ಮೇಕ್ಸ್ ಯು ನರ್ವಸ್? ಅಂದ್ರೆ ಫಸ್ಟ್ ನೀವು ಡ್ಯಾನ್ಸಿಂಗ್, ಆಕ್ಟಿಂಗ್ ಮತ್ತೆ ಸಿಂಗಿಂಗ್. ಮೋಸ್ಟ್ ಕಂಫರ್ಟಬಲ್ ಆಕ್ಟಿಂಗ್, ಓಕೆ, ಆಮೇಲೆ ಡ್ಯಾನ್ಸಿಂಗ್, ಆಮೇಲೆ ಲಾಸ್ಟ್ ಸಿಂಗಿಂಗ್. ಓಕೆ, ಒಂದು ಫನ್ನಿ ಅಡ್ವೈಸ್ ನಿಮ್ಮ ಫ್ಯಾನ್ ಕಡೆಯಿಂದ ಸಿಕ್ಕಿರುವಂತದ್ದು? ಒಂದು ಫನ್ನಿ ಅಡ್ವೈಸ್. ಒಬ್ಬೊಬ್ರು ಒಂದೊಂದು ಕೊಡ್ತಾರೆ. ಈಗ ಒಂದೊಂದ್ಸರಿ ನಾನು ನಿನ್ ಕೈ ಕಟ್ಕೊಂಡು ನಿಂತಿರ್ತೀನಿ,
ಯಾವತ್ತು ಕೈ ಕಟ್ಕೊಂಡು ಹೊಡೆದು ಕೈ ಬಿಟ್ಬಿಟ್ಟು ನಿಂತ್ಕೊಂಡು ಓಕೆ ಇನ್ನೊಂದ್ಸರಿ ಅದು ಒಂದು ಸರಳ ಪ್ರೇಮ ಕತೆ ಸಿನಿಮಾ ನೋಡ್ಕೊಂಡ್ ಬಂದು ತುಂಬಾ ಚೆನ್ನಾಗಿದೆ ಪಿಕ್ಚರ್, ನಾನು ಥ್ಯಾಂಕ್ ಯು ಅಂದ್ರೆ, ಬಟ್ ಈ ತರ ಸಿನಿಮಾ ಮಾಡ್ಬಿಡಿ, ಆಕ್ಷನ್ ಮಾತ್ರ ಮಾಡಿ, ಹೌದಾ? ಆತರ ಏನಾದ್ರು ಹೇಳ್ತಾನೆ ಇರ್ತಾರೆ. ಓಕೆ ಓಕೆ ನೈಸ್. ಅಂಡ್ ಕೆಲವೊಂದು ಕತೆಗಳನ್ನ ಹೇಳ್ತಾ ಹೋಗ್ತೀನಿ, ಚಿಕ್ಕ ಚಿಕ್ಕ ಒನ್ ಲೈನರ್ ಹೇಳ್ತಾ ಹೋಗ್ತೀನಿ, ನೀವು ಮೂವಿ ಯಾವ್ದು ಅಂತ ಹೇಳಿ ಕಂಡುಹಿಡಿಬೇಕಾಗತ್ತೆ. ಓಕೆ ಓಕೆ ಕನ್ನಡ ಪಿಕ್ಚರ್ಗಳು? ಕನ್ನಡ ಪಿಕ್ಚರ್ಗಳು. ಸೊ ಹೀರೋ ಒಬ್ರು ಪೊಲೀಸ್ ಆಗಿರ್ತಾರೆ ಅಂಡ್ ಲೇಡಿನ ವಿಲನ್ ಮಾರೋಕೆ ಅಂತ ಹೇಳಿ ಹೊರಟಿರ್ತಾರೆ. ಆ ಲೇಡಿನ ಹೀರೋಯಿನ್ ವಿಲನ್ ಮಾರೋದಕ್ಕೆ ಅಂತ ಹೇಳಿ ಹೊರಟಿರ್ತಾರೆ. ಯಾವ ಮೂವಿ ಇದು? ಒಂದು ಕ್ಲೂ ಕೊಡ್ಬೇಕು ಅಂದ್ರೆ ಒಂದು ಫೇಮಸ್ ಐಕಾನಿಕ್ ಸಾಂಗ್ ಇದು. ಆಕಸ್ಮಿಕ? ಎಕ್ಸಾಕ್ಟ್ಲಿ. ಓಕೆ, ಹೀರೋ ಮತ್ತೆ ಹೀರೋಯಿನ್ ಜಾತಿನೂ ಮೀರಿ ಲವ್ ಮಾಡಿದ ಜೋಡಿ. ವಾವ್, ಜಾತಿ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಓಕೆ, ಕಾಲೇಜ್ ಸ್ಟೂಡೆಂಟ್ ಅಪ್ಪನ್ಗೆ ಆಪೋಸಿಟ್ ಆಗಿರ್ತಾರೆ, ಅಪ್ಪನ್ಗೆ ಆಪೋಸಿಟ್ ಆಗಿರ್ತಾರೆ. ಅಂಡ್ ಇದ್ರಲ್ಲಿ ಹೀರೋ ಬಂದು ರೆಸ್ಲರ್ ಆಗಿರ್ತಾರೆ. ಹೀರೋ ಇದು ಮೌರ್ಯ? ಮೌರ್ಯ ಓಕೆ, ಅದನ್ನು ಕನ್ಸಿಡರ್ ಮಾಡ್ಬೋದು, ಬಟ್ ಇನ್ನೂ ಒಂದಿದೆ, ಯುವರಾಜ? ಯುವ 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 ಕರೆಕ್ಟ್. ಓಕೆ, ತಂದೆ ಮತ್ತೆ ಅತ್ತೆದು ತುಂಬಾ ಪರ್ಸನಲ್ ಪ್ರಾಬ್ಲಮ್ಸ್ ಆಗಿರುತ್ತೆ, ಜಗಳ ಆಡಿರ್ತಾರೆ. ತಂದೆ ಮತ್ತೆ ಅತ್ತೆ, ಓಕೆ, ಪರ್ಸನಲ್ ಪ್ರಾಬ್ಲಮ್ಸ್ ಆಗಿರುತ್ತೆ, ಜಗಳ ಆಡಿರ್ತಾರೆ. ಆದ್ರೂನು ಅತ್ತೆ ಮಗಳನ್ನ ಹೀರೋ ಮದುವೆ ಆಗ್ತಾರೆ. ರಾಮ? ರಾಮ್? ರಾಮ್ ಇಲ್ಲ ಇಲ್ಲ, ಅದ್ರಲ್ಲಿ ತಂದೆ ಮತ್ತೆ ಅತ್ತೆ ಜಗಳ ಆಡಿರಲ್ಲ. ಗೊತ್ತಿಲ್ಲ. ತಂದೆ ಅಂತ ಹೇಳಿದೆ. ತಂದೆ? ತಂದೆ ಏನ್ ತಂದೆ? ಒಂದು ಸಖತ್ತಾಗಿರುವಂತ ಸಾಂಗ್ ಇದೆ, ಹಳೆ ಮೂವಿ ಅಂತಾನೆ ಹೇಳ್ಬೋದು. ಹೀರೋಯಿನ್ ಒಂದ್ ಸ್ವಲ್ಪ ಬಜಾರಿ ತರ ಇರ್ತಾರೆ. ಗೊತ್ತಾಗ್ತಿಲ್ಲ. ತುಂಬಾ ತಂದೆ ಅವ್ರದೇ ಯೋಚನೆ ಮಾಡಿ. ತಂದೆ ಅದ? ನಮ್ ತಂದೆ? ಹೌದು, ಅದೇ ಒಂದ್ ದೊಡ್ಡ ಕ್ಲೂ. ಯಾವ್ದೇ ಹೇಳ್ಬಿಡಿ, ಬಾಯಲ್ಲೇ ಇದೆ, ಬರ್ತಾ ಇಲ್ಲ. ನಂಜುಂಡಿ ಕಲ್ಯಾಣ. ನಂಜುಂಡಿ ಕಲ್ಯಾಣ. ಓಕೆ, ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಹೇಳಿ ತುಂಬಾ ಆಸೆ ಇಟ್ಕೊಂಡಿರ್ತಾರೆ. ವಂಶಿ? ಓಕೆ. ಅಂಡ್ ಸ್ಕೂಲ್ ಡೇಸ್ ಅಲ್ಲಿ ಒಂದು ಲವ್ ಸ್ಟೋರಿ ಇರುತ್ತೆ, ಅದು ಬ್ರೇಕಪ್ ಆಗತ್ತೆ, ಆಮೇಲೆ ಬೇರೆ ಹುಡುಗಿ ಜೊತೆ ಲವ್ ಆಗತ್ತೆ. ಸ್ಕೂಲ್ ಡೇಸ್ ಅಲ್ಲಿ ಒಂದು ಲವ್ ಸ್ಟೋರಿ ಇರುತ್ತೆ, ಅದು ಬ್ರೇಕಪ್ ಆಗತ್ತೆ, ಆಮೇಲೆ ಇನ್ನೊಂದು ಹುಡುಗಿ ಜೊತೆ ಲವ್ ಆಗುತ್ತೆ. ಅಂಡ್ ಈ ಒಂದು ಮೂವಿನಲ್ಲಿ ಒಂದು ಸಾಂಗ್ ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಆಗಿರುತ್ತೆ. ನಮ್ ಸ್ಟೋರಿನ? ನಮ್ ಮೂವಿ? ಅಂದೊಂದಿತ್ತು ಕಾಲ. ಓಕೆ, ಸೊ ಎಷ್ಟು ಮಾರ್ಕ್ಸ್ ಕೊಡ್ಬೋದು ನಾವು ನಿಮ್ಗೆ ಇವಾಗ? 7, 8 ಕೊಡ್ಬೋದು ಅನ್ಸುತ್ತೆ. ಎಸ್ ಎಸ್. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ಅಂದೊಂದಿತ್ತು ಕಾಲ ಸರ್, ನಿಮಗೆ 90s ನಲ್ಲಿ ಆಡಿದಂತ ಆಟಗಳು ಬಹಳಷ್ಟು ನೆನಪಿರುತ್ತೆ, ಬಿಕಾಸ್ ಕಸಿನ್ಸ್ ಬಳಗ ತುಂಬಾನೇ ದೊಡ್ಡದಿದೆ ನಿಮ್ದು. ಸೊ ಅವಾಗ ರೆಗ್ಯುಲರ್ ಆಗಿ ಆಡ್ತಾ ಇದ್ದಂತ ಆ ಆಟಗಳು ಯಾವ್ದು ಸರ್? ಅವಾಗ ನಾವು ಜಾಸ್ತಿ ಇಲ್ಲೇ ನಮ್ಮ ಮನೇಲೆ, ನಮ್ಮ ಗಾರ್ಡನ್ ಅಲ್ಲಿ ಫುಟ್ಬಾಲ್, ಕ್ರಿಕೆಟ್, ಇಲ್ಲ ರನ್ನಿಂಗ್ ಅಂಡ್ ಕ್ಯಾಚಿಂಗ್, ಐಸ್ ಪೈಸ್, ಆತರ ಜಾಸ್ತಿ ಲಗೋರಿ ಎಲ್ಲ ಚಿಕ್ಕ ವಯಸ್ಸಲ್ಲಿ ಆಟ ಆಡಿದ್ವಿ ಅಷ್ಟೇ. ಬಟ್ ಗೋಲಿ, ಲಗೋರಿ, ಗಿಲ್ಲಿ ದಾಂಡು ಅದೆಲ್ಲ ಅಷ್ಟು ಆಡಿಲ್ಲ. ಅದೆಲ್ಲ ಜಾಸ್ತಿ ಶೂಟಿಂಗ್ ಟೈಮ್ ಅಲ್ಲೇ ನೋಡಿದ್ದು. ಅದೊಂದು ಕಾಲ ಶೂಟಿಂಗ್ ಟೈಮ್ ಅಲ್ಲಿ. ಓಕೆ, ಅಂಡ್ ಈ ಜಾಗ ನಾನು ಆಗ್ಲೇ ಹೇಳಿದಾಗೆ ಸ್ಟಾರ್ಟಿಂಗ್ ಅಲ್ಲಿ ಒಂಥರ ಯೂನಿವರ್ಸಿಟಿ ಇದ್ದಂಗೆ ಸರ್ ಕನ್ನಡ ಇಂಡಸ್ಟ್ರಿಗೆ. ಸೊ ನಿಮಗೆ ಇಲ್ಲಿ ಒಂಥರ ಮೆಮೊರೇಬಲ್ ತುಂಬಾ ಮೆಮರೀಸ್ ಇಟ್ಕೊಂಡಿರ್ತೀರಾ. ಸೊ ಒಂದೊಂದು ಮೂಲೆನಲ್ಲೂ ಕೂಡ ಒಂದೊಂದು ಮೆಮರೀಸ್ ನಿಮ್ಗೆ ಬಿಲ್ಡ್ ಆಗಿರುತ್ತೆ ಇದರಲ್ಲಿ. ಸೊ ಅನ್ಫರ್ಗೆಟಬಲ್ ಮೆಮರೀಸ್ ಅಂತ ಹೇಳೋದಾದ್ರೆ ಈ ಒಂದು ಮನೆಯಲ್ಲಿ, ಈ ಒಂದು ಜಾಗದಲ್ಲಿ? ಈ ಒಂದು ಜಾಗದಲ್ಲಿ ಅದು ಹತ್ರ ತುಂಬಾ ಸಾವಿರ ಇದೆ ಬಟ್ ಅದೇ ಇದಕ್ಕಿಂತ ಮುಂಚೆ ಈ ಮನೆ ಇರ್ಲಿಲ್ಲ, ನಮ್ಮ ಹಳೆ ಮನೆ ಇತ್ತು. ಓಕೆ, ಸೊ ಆ ಮನೆಯಲ್ಲಿ ತುಂಬಾ ಮೆಮರೀಸ್ ಇದೆ. ಡೈಲಿ ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ತೊಂದ್ರೆ ಊಟ ಮಾಡೋದು, ಇಲ್ಲ ಆಟ ಆಡೋದು, ಒಂದಷ್ಟು ಸಿನಿಮಾಗಳ ಪೂಜೆಗಳು ನಡೆದಿದೆ, ಆಡಿಯೋ ರಿಲೀಸ್ಗಳು ಮನೆಯಲ್ಲೇ ನಡೀತಾ ಇತ್ತು, ಆಮೇಲೆ ಮೂವಿ ಡಿಸ್ಕಷನ್ಸ್ಗಳು, ಆಮೇಲೆ ಸಿನಿಮಾದ ಮೂವಿ ಮೀಟಿಂಗ್ ಗಳು ನಡೀತಾ ಇತ್ತು. ಸೊ ಎಲ್ಲ ಆಕ್ಟರ್ಗಳು, ಪ್ರೊಡ್ಯೂಸರ್, ಡೈರೆಕ್ಟರ್ಗಳು ಮನೇಲಿ ಬಂದು ಮೀಟಿಂಗ್ಸ್ ಮಾಡ್ತಾ ಇದ್ರು. ಸೊ ಅದೆಲ್ಲ ಜ್ಞಾಪಕ ಇದೆ, ಎಲ್ಲ ತುಂಬಾ. ಓಕೆ, ಸೊ ನಿಮಗೆ ಒಂದು ಮಲ್ಟಿ ಯೂನಿವರ್ಸ್ ಅಥವಾ ಒಂದು ಯೂನಿವರ್ಸ್, ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಬಿಲ್ಡ್ ಮಾಡ್ಬೇಕು ಅನ್ನೋದಾದ್ರೆ ಯಾವ ಮೂವಿ ಜೊತೆಗೆ ನಿಮ್ಮ ಒಂದು ಮೂವಿ ಯೂನಿವರ್ಸ್ ನ ಬಿಲ್ಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ?
ಅಂದ್ರೆ ಅಂದ್ರೆ ಯಾವ ಒಂದು ಸ್ಟಾರ್ ಜೊತೆಗೆ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂತ ನಿಮಗೆ ಅದೇ ಇವಾಗ ಬರ್ತಾ ಇರುವಂತ ಮೂವೀಸ್ ಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಸೊ ಒಂದು ಮೂವಿ ಜೊತೆಗೆ ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ನಾನು ಕ್ರಿಯೇಟ್ ಮಾಡಬೇಕು ಅನ್ನೋ ಅನ್ಸೋದಾದ್ರೆ ನಿಮ್ಮ ಮೂವಿ ಜೊತೆಗೆ ಯಾರ ಒಟ್ಟಿಗೆ ಸಿನಿಮ್ಯಾಟಿಕ್ ಯೂನಿವರ್ಸ್ ಕ್ರಿಯೇಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಮೊನ್ನೆ ಯಾವ್ದೋ ಒಂದು ಮೀಮ್ ನೋಡ್ತಾ ಇದ್ದೆ ಆಕ್ಚುಲಿ, ಯಾವ್ದೋ ಕೂಲಿದು ಮಾಡಿದ್ರು, ನಂದು ಗುರುದು ದೊಡ್ಡಪ್ಪದು ಚಿಕ್ಕಪ್ಪದು ತಂದೆದು ತಾತದು ಎಲ್ಲಾರ್ದು ಹಾಕಿ. ಸೊ ಆ ತರ ಒಂದು ಇದ್ದಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವಾಗ ನೋಡ್ಬೋದು ಸರ್ ನಾವು? ಗೊತ್ತಿಲ್ಲ. ನಾನು ಪ್ರತಿ ಸರಿ ಸಿಕ್ಕಾಗ ಕೇಳ್ತಾ ಇರ್ತೀನಿ. ಅಥವಾ ನೀವು ಮತ್ತೆ ಯುವ ಅವರು ಯಾವಾಗ ಒಂದು ಸ್ಕ್ರಿಪ್ಟ್ ನ ಓಕೆ ಮಾಡ್ತೀರಾ? ನೀವು ಇಬ್ರು ಒಟ್ಟಿಗೆ ಗುರು ಅದೇ ಇವಾಗ ಜಸ್ಟ್ ಬಿಕಾಸ್ ನೀವಿಬ್ರು ಒಂಥರ ಪ್ರೈಮ್ ಟೈಮ್ ಲೈನ್ ಅಲ್ಲಿ ಇದ್ರಿ. ಇವಾಗ ಇಬ್ರು ಒಟ್ಟಿಗೆ ಒಂದು ಮೂವಿ ಮಾಡಿದ್ರೆ ಯಾವ ತರ ಬ್ಯಾಂಗ್ ಆನ್ ಇರ್ಬೋದು ಗುರು ಅನ್ನೋ ನಮ್ಗೆ ಅನ್ಸ್ತಾ ಇರುತ್ತೆ. ನಮ್ಗೂ ಅನ್ಸ್ತಾ ಇರುತ್ತೆ ಯಾವ ತರ ಮಾಡ್ಬೋದು ಅಂತ. ಆಮೇಲೆ ಗುರುದ್ ಇನ್ನೊಂದಷ್ಟು ಮೂವಿಗಳಿದೆಯಲ್ಲ ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ಮಾಡ್ತೀವಿ. ಓಕೆ, ಸೊ ನಿಮ್ಗೆ ಇಫ್ ಯು ಗೆಟ್ ಅನ್ ಟೈಮ್ ಟ್ರಾವೆಲ್ ಒಂದು ಮಿಷಿನ್ ಸಿಕ್ಕಿದ್ರೆ ಅಥವಾ ಒಂದು ಆಪ್ಷನ್ ಸಿಕ್ಕಿದ್ರೆ ಯಾವ ಒಂದು ಎರಾಗೆ ಹೋಗಿ ಏನನ್ನ ಎರೇಸ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ಏನ ರೀರೈಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ನಾನ್ 70s 80s ಹೋಗ್ಬಿಟ್ಟು ಅಲ್ಲೇ ಇದ್ದು ಬಿಡ್ತೀನಿ, ವಾಪಸ್ ಬರೋ. ಹೌದಾ? ಯಾಕೆ ಅಷ್ಟೊಂದು ಇಷ್ಟನಾ ನಿಮ್ಗೆ? ಅದು ತುಂಬಾ ಇಷ್ಟ ಆ ಟೈಮಲ್ಲಿ ಮೂವೀಸು, ಮ್ಯೂಸಿಕ್, ಊಟ, ಟ್ರಾಫಿಕ್, ಬಟ್ಟೆ, ಆ ಲೈಫ್ ಸ್ಟೈಲ್ ಎಲ್ಲದು ತುಂಬಾ ಇಷ್ಟ. ಓಕೆ, ಸೊ ಪ್ರತಿಯೊಂದು ಡೈರೆಕ್ಟರ್ ಅಲ್ಲೂ ಕೂಡ ಏನಾದ್ರು ಒಂದು ಹೊಸದನ್ನ ನೀವು ನೋಡಿರ್ತೀರಾ ಅಂಡ್ ತುಂಬಾ ಪ್ಯಾಷನೇಟ್ ಆಗಿರ್ತಾರೆ. ಸೊ ಹೊಸ ಡೈರೆಕ್ಟರ್ಸ್ ನಿಮಗೆ ಒಂದು ಸ್ಕ್ರಿಪ್ಟ್ ಹೇಳ್ಬೇಕಾದ್ರೆ ಎಷ್ಟು ಪ್ಯಾಷನೇಟ್ ಅಂತ ಹೇಳಿ ನಿಮ್ಗೆ ಗೊತ್ತಾಗಿರುತ್ತೆ. ಹೊಸ ಡೈರೆಕ್ಟರ್ಸ್ ಇಂದ ಕಲಿಯುವಂತದ್ದು ಏನ್ ವಿಷಯಗಳನ್ನ ಜಾಸ್ತಿ ಕಲಿತೀರಾ ಸರ್ ನೀವು? ಹೊಸ ಡೈರೆಕ್ಟರ್ಗಳು ಅಂದ್ರೆ ಅವ್ರದ್ದು ಯಾಕಂದ್ರೆ ಫಸ್ಟ್ ಟೈಮ್ ಡೈರೆಕ್ಟರ್ಗೆ ತುಂಬಾ ಕೆಲಸ ಇರುತ್ತೆ. ಅವ್ರಿಗೆ ಡೈರೆಕ್ಷನ್ ಬಿಟ್ಟು ಅದ್ರ ಇಲ್ದೆ ಇನ್ನೂ ಜಾಸ್ತಿ ಕೆಲಸ ಇರುತ್ತೆ. ಅಂದ್ರೆ ಅವರು ಏನೇ ಇಲ್ಲ, ಮಾರ್ಕೆಟಿಂಗ್ ಮಾಡ್ಬೇಕು, ಕ್ರೌಡ್ ಕಂಟ್ರೋಲ್ ಮಾಡ್ಬೇಕು, ಪ್ರೊಡಕ್ಷನ್ ನೋಡ್ಕೊಳ್ಬೇಕು, ಆರ್ಟಿಸ್ಟ್ ಡೇಟ್ಸ್ ನೋಡ್ಕೊಳ್ಬೇಕು, ಅದೆಲ್ಲ ಇಟ್ಕೊಂಡು ಇನ್ನೂ ಇನ್ನೂ ಎನರ್ಜಿನ ಕಳ್ಕೊಂಡೆ ಇನ್ನೂ ಸಿನಿಮಾ ಮಾಡ್ತಾರಲ್ಲ. ಸೊ ಅದನ್ನ ಏನಂತಾರೆ, ಆ ಡೆಡಿಕೇಶನ್ ತುಂಬಾ ಇಷ್ಟ ಹೊಸ ಡೈರೆಕ್ಟರ್ಸ್. ಆಮೇಲೆ ಅವ್ರು ಫಸ್ಟ್ ಟೈಮ್ ಅದೊಂದು ಸ್ಟೋರಿ ಮಾಡ್ಕೊಂಡಿರ್ತಾರಲ್ಲ, ಸೊ ಅವ್ರು ತುಂಬಾ ಪ್ಯಾಷನೇಟ್ ಆಗಿ ಅವ್ರ ಕೈಲಿ ಆಗೋದು ಎಲ್ಲದೂ ಆ ಸಿನಿಮಾಗೆ ಕೊಡ್ತಾರೆ. ಓಕೆ, ಸೊ ನಿಮ್ಮ ಒಂದು ನೆಕ್ಸ್ಟ್ ಪ್ರಾಜೆಕ್ಟ್ ನ ಒಂದು 3 ವರ್ಡ್ ಅಲ್ಲಿ ಡಿಸ್ಕ್ರೈಬ್ ಮಾಡ್ತೀರಾ ಅನ್ನೋದಾದ್ರೆ? ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ ನ ಒಂದು 3 ವರ್ಡ್ ಅಲ್ಲಿ ಡಿಸ್ಕ್ರೈಬ್ ಮಾಡ್ತೀರಾ ಅನ್ನೋದಾದ್ರೆ, ಬಟ್ ಇಟ್ ಹ್ಯಾಸ್ ಟು ಬಿ ಕ್ಯೂರಿಯಸ್, ಲೈಕ್ ಫ್ಯಾನ್ಸ್ ನೋಡ್ತಾರೆ ಅನ್ನೋದು ಒಂಥರ ಕ್ಯೂರಿಯಸ್. ನನ್ನ ನೆಕ್ಸ್ಟ್ ಸಿನಿಮಾನ ಅಂದ್ರೆ ನೆಕ್ಸ್ಟ್ ಸಿನಿಮಾ ಇಲ್ಲ, ನೆಕ್ಸ್ಟ್ ಸಿನಿಮಾನ ಒಂದು 3 ವರ್ಡ್ ಅಲ್ಲಿ ತುಂಬಾ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋ ತರ ನೀವು ಡಿಸ್ಕ್ರೈಬ್ ಮಾಡ್ತೀರಾ ಅನ್ನೋದಾದ್ರೆ? ಊರು, ಓಕೆ, ಜನ ಪ್ರೀತಿ. ಓಕೆ, ನೈಸ್. ಅಂಡ್ ನಿಮಗೆ ಇಲ್ಲಿವರೆಗೂ ಬಂದಿರುವಂತಹ ಒಂದು ಸ್ಕ್ರಿಪ್ಟ್ಸ್ ಗಳನ್ನ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಪ್ರತಿಯೊಂದರಲ್ಲೂ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ಗಳು ಇದೇ ಇರುತ್ತೆ. ಬಟ್ ನಿಮಗೆ ಪರ್ಸನಲಿ ತುಂಬಾ ಕನೆಕ್ಟ್ ಆಗಿರುವಂತ ಒಂದು ಕ್ಯಾರೆಕ್ಟರ್ ರಿಯಲ್ ಲೈಫ್ಗೆ ಇರೋದಾದ್ರೆ ಯಾವುದು? ರಿಯಲ್ ಲೈಫ್ ನೀವು ಮಾಡಿರುವಂತ ಮೂವೀಸ್ ಗಳಲ್ಲಿ ನಿಮ್ಗೆ ರಿಯಲ್ ಲೈಫ್ ಕನೆಕ್ಟ್ ಆಗುವಂತ ಒಂದು ಕ್ಯಾರೆಕ್ಟರ್ ಇದೆ ಅನ್ನೋದಾದ್ರೆ? ಬಟ್ ನಾನು ಮಾಡಿರೋ ಸಿನಿಮಾಗಳೆಲ್ಲ ನನ್ನ ರಿಯಲ್ ಲೈಫ್ಗೆ ಮೀರಿನೇ ಇರೋದು. ಬಟ್ ಒಂದು ಸರಳ ಪ್ರೇಮ ಕಥೆ ಒಂಥರ ನನ್ ಕ್ಯಾರೆಕ್ಟರ್ ತರಾನೇ ಇದೆ ಆ ಕ್ಯಾರೆಕ್ಟರ್ ಕೂಡ. ಓಕೆ, ಅಂಡ್ ಒಂದು ಜಾಮಿಂಗ್ ಸೆಷನ್ ಮಾಡ್ತೀವಿ ಅನ್ನೋದಾದ್ರೆ ಯಾವ ಟಾಪ್ 3 ಸಾಂಗ್ಸ್ ಗಳನ್ನ ಸೆಲೆಕ್ಟ್ ಮಾಡ್ತೀರಾ ನೀವು? ಅಂದ್ರೆ ಒಂದು ಜಾಮಿಂಗ್ ಸೆಷನ್ ಜೊತೆಯಲ್ಲಿ ಕೂತ್ಕೊಂಡು ಸರಾಗವಾಗಿ ಸುಲಭವಾಗಿ ಹಾಡ್ತೀವಿ ಅನ್ನೋದಾದ್ರೆ ಯಾವ ಟಾಪ್ 3 ಸಾಂಗ್ಸ್ ಗಳನ್ನ ನೀವು ಸೆಲೆಕ್ಟ್ ಮಾಡ್ತೀರಾ? ಯಾವ ಟಾಪ್ 3 ಹಂಗೆ ನಿಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಇರುವಂತದ್ದನ್ನೇ. ಇದು ಪರವಶನಾದನು. ಓಕೆ, ಆಮೇಲೆ ಕವಲು ದಾರಿಯಲ್ಲಿ ಒಂದು ಸಾಂಗ್ ಇದೆ ಗೊತ್ತಾ, ಚಿಕ್ಕಪ್ಪ ಹಾಡಿರೋದು. ಕವಲು ದಾರಿ ಟೈಟಲ್ ಸಾಂಗ್, ಆ ಸಾಂಗು ಸದ್ಯಕ್ಕೆ ಅದು. ಆಮೇಲೆ ಇನ್ನ ಒಂದ ಈಗ ಇದು ನಮ್ಮ ಮುಂಗಾರು ಮಳೆಯಲ್ಲಿ ಒಂದೆರಡು ಲೈನ್ಗಳು ಸರ್ ನಿಮ್ ಕಡೆಯಿಂದ. ನಾನು ಹೇಳಿದ್ನಲ್ಲ ಆಗ್ಲೇ ರ್ಯಾಂಕ್ ಮಾಡೋದ್ರಲ್ಲಿ ಲಾಸ್ಟ್ ಅಂತ. ಓಕೆ, ಸೊ ನಿಮಗೆ ಸೆಟ್ ಅಲ್ಲಿ ಇರ್ಬೇಕಾದ್ರೆ ತುಂಬಾ ಎಂಜಾಯ್ ಮಾಡಿರ್ತಾರೆ ಬಿಕಾಸ್ ಮಲೆನಾಡಲ್ಲಿ ಶೂಟ್ ಮಾಡಿರುವಂತದ್ದು, ಮಳೆ ಟೈಮು, ಛತ್ರಿ ಇಟ್ಕೊಂಡೆ ಓಡಾಡಿರ್ತೀರ. ಸೊ ಶೂಟಿಂಗ್ ಅಲ್ಲಿ ಮೆಮೊರೇಬಲ್ ಅಥವಾ ಫನಿಯೆಸ್ಟ್ ಮೊಮೆಂಟ್ಸ್ ಅನ್ನೋದಾದ್ರೆ ಅಂದೊಂದಿತ್ತು ಕಾಲದ ಶೂಟಿಂಗ್ ಸೆಟ್ ನಲ್ಲಿ? ಮೆಮೊರೇಬಲ್ ಅಂದ್ರೆ ಇದು ಲೊಕೇಶನ್ಸ್ ತುಂಬಾ ಚೆನ್ನಾಗಿತ್ತು. ಒಂದಿನ ಶೂಟ್ ಮಾಡ್ತಿದ್ವಿ, ಒಂದು 5 o'clock 5:30 ಆಗಿತ್ತು.
ಒಂದು ಒಳ್ಳೆ ಸನ್ಸೆಟ್ ಅಂದ್ರೆ ನೀರ್ ಮಧ್ಯ. ಹ್ಮ್. ಸೊ ಅಲ್ಲಿ ಸನ್ಸೆಟ್ ಆಯ್ತು. ಸೊ ಆ ಸನ್ಸೆಟ್ ಆಗ್ತಿದಂಗೆ ನೋಡಕ್ ನಿಂತ್ಕೊಂಡಿದ್ದು 2 ಅವರ್ ಆಗ್ಬಿಟ್ಟಿದೆ. ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ, ಎಲ್ಲರೂ ಸುಮ್ನೆ ಕುತ್ಕೊಂಡು ನೋಡ್ತಾ ಇದ್ವಿ. ಓಕೆ. ಫಸ್ಟ್ ಆರೆಂಜ್ ಇತ್ತು, ಅದು ಬ್ಲೂ ಆಯ್ತು, ಪರ್ಪಲ್ ಆಯ್ತು, ಆಮೇಲೆ ಡಾರ್ಕ್ ಬ್ಲೂ ಆಯ್ತು, ಆಮೇಲೆ ಕತ್ಲೆ ಆಯ್ತು. ಓಕೆ. ಸೊ ಆ ಸನ್ಸೆಟ್ ನ ಯಾವಾಗ್ಲೂ ನಾನು ನೆನ್ಸ್ಕೊಂತಾ ಇರ್ತೇನೆ. ಓಕೆ, ವೆರಿ ನೈಸ್. ಅಂಡ್ ಇವಾಗ ಒಂದು ಕಡೆಯ ಸೆಗ್ಮೆಂಟ್ ಇದೆ, ಇದಕ್ಕೆ ನೀವು ನೋ ಅನ್ಲೇಬಾರ್ದು. ಒಂದು ಪ್ರ್ಯಾಂಕ್ ಕಾಲ್ ಮಾಡೋಣ, ಬಿಕಾಸ್ ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿತ್ತು. ಈ ಸರಿ ಮೂವಿಯ ಹೀರೋಯಿನ್ಗೆ ಮಾಡೋಣ. ಓಕೆ, ಲೆಟ್ಸ್ ಸಿ ಪ್ರ್ಯಾಂಕ್ ಮಾಡ್ತೀವ ಇಲ್ವಾ ಅಂತ ಹೇಳಿ. ನಾವಿವಾಗ ಅಂದೊಂದಿತ್ತು ಕಾಲದ ಹೀರೋಯಿನ್ ಅದಿತಿ ಪ್ರಭುದೇವ್ ಅವರಿಗೆ ಪ್ರ್ಯಾಂಕ್ ಮಾಡೋದಕ್ಕೆ ಹೊರಟಿದ್ವಿ. ಸೊ ನೋಡೋಣ ಪ್ರ್ಯಾಂಕ್ ಮಾಡ್ತೀವಲ್ಲ, ಪ್ರ್ಯಾಂಕ್ ಆಗ್ತೀವ ಅಂತ. ಸೊ ಅದಕ್ಕೆ ಸಾಥ್ ಕೊಡ್ತಾ ಇರೋದು ವಿನಯ್ ಸರ್. ಹಲೋ ಸರ್, ಇದು ಒಂದು ಪಾರ್ಸೆಲ್ ಬಂದಿತ್ತು. ಅದಿತಿ ಮೇಡಮ್ ಅವ್ರು ಇದ್ದಾರಾ? ಯಾರು ಮಾತಾಡ್ತಾ ಇರೋದು? ಸರ್, ನಾನು ಹೇಮಂತ್ ಅಂತ, ಓಕೆ. ಕೊರಿಯರ್ ಇಂದ. ಎಲ್ಲಿಂದ? ಕೊರಿಯರು. ಓಕೆ. ಮೇಡಮ್ ಇದ್ದಾರಾ? ಎಲ್ಲಿದ್ದೀರಿ ನೀವೀಗ? ಇದ್ರ ಹತ್ರ ಫ್ಲಾಟ್ ಹತ್ರ ಇದ್ರೆ ಸರ್. ಮೇಡಮ್ ಅವ್ರಿಗೆ ಕೊಟ್ರೆ ಅವ್ರ ಹತ್ರ ಮಾತಾಡ್ತೀವಿ. ಅಲ್ಲ, ಎಲ್ಲಿಂದ ಕೊರಿಯರ್ ಬಂದಿದೆ ಹೇಳಿ. ಬಂದ್ರಲ್ಲಿ ರಿಸೆಪ್ಷನ್ ಕೊಟ್ಬಿಡಿ ಸರ್, ಆಡ್ ಮಾಡ್ಕೊತೀನಿ ನಾನು. ಸರ್, ಇವರು ಅಕ್ಸೆಪ್ಟ್ ಮಾಡ್ಕೊಂತ ಇಲ್ಲ, ಇದ್ರಲ್ಲಿ ಫ್ಲಾಟ್ ನಂಬರ್ ಇಲ್ಲ ಅಂತ. ಕೊಡಿ ಅವರಿಗೆ. ಸರ್, ಪೇಮೆಂಟ್ ನೀವೇ ಮಾಡ್ಬಿಡ್ತೀರಾ? ಅಲ್ಲ, ಕೊರಿಯರ್ ಎಲ್ಲಿಂದ ಬಂದಿರೋದು ಹೇಳಿ. ಸರ್, ಇದು ಅಮೆಝಾನ್ದು ಕೊರಿಯರು. ಅಮೆಝಾನ್ ಹೌದು. ಅಪಾರ್ಟ್ಮೆಂಟ್ ಅಡ್ರೆಸ್ ಇಲ್ವಾ? ಅಡ್ರೆಸ್ ಇದೆ, ಬಟ್ ಅವ್ರದ್ದು ಫ್ಲಾಟ್ ನಂಬರ್ ಏನು ಮೆನ್ಷನ್ ಮಾಡಿಲ್ಲ. ಅಮೆಝಾನ್ ಇದೆಯಲ್ಲ ಸರ್? ಗೊತ್ತಿಲ್ಲ ಸರ್. ನಾನು ಮೊನ್ನೆ ಮಾತಾಡಿದ್ಕೆ ಮೇಡಮ್ ತಗೊಂಬನ್ನಿ ಅಂತ ಹೇಳಿದ್ರು, ಅದಕ್ಕೆ ತಗೊಂಬಂದಿದ್ದೆ. ಮೇಡಮ್ ಕೊಟ್ರೆ ಅವ್ರಿಗೆ ಹೇಳ್ತೀನಿ ಸರ್, ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದ್ ಸೆಕೆಂಡ್. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಹೇಳಿ. ಮೇಡಮ್, ಹೇಮಂತ್ ಅಂತ, ಇದು ಅಮೆಝಾನ್ ಇಂದ ನಿಮ್ದೊಂದು ಪಾರ್ಸೆಲ್ ಇತ್ತು, ನಾನು ತಗೊಂಬಂದಿದ್ದೆ. ಇಲ್ಲಿ ಕೊಡೋದಕ್ಕೆ ಹೋಗ್ತಾ ಇದ್ದೆ, ಇವ್ರದ್ದು ಅಕ್ಸೆಪ್ಟ್ ಮಾಡ್ಕೊಂತ ಇಲ್ಲ, ಫ್ಲಾಟ್ ನಂಬರ್ ಇಲ್ಲ ಅಂತ. ನಿಮ್ಮ ಹೆಸರು ಹೇಳ್ದೆ, ತಗೊಂತ ಇಲ್ಲ ಮ್ಯಾಮ್. ಒಂದ್ ನಿಮಿಷ ಕೊಡ್ತೀನಿ, ಅವ್ರ ಹತ್ರ ಮಾತಾಡ್ತೀರಾ? ಪೇ ಮಾಡ್ಬೇಕು. ಪೇ ಮಾಡ್ಬೇಕಾ? ಹೌದು, ಕ್ಯಾಶ್ ಆನ್ ಡೆಲಿವರಿ ಅಂತ ಆಗಿದೆ. ಹೌದಾ? ಇಲ್ಲಿ ಇವ್ರಿಗೆ ಕೊಡ್ತೀನಿ ಮ್ಯಾಮ್. ಗಾರ್ಡ್ ಹತ್ರ ಒಂದ್ಸರಿ ಮಾತಾಡಿ. ಪಾರ್ಸೆಲ್ ಸ್ವಲ್ಪ ದೊಡ್ಡದಿದೆ, ಅವ್ರಿಗೆ ಹೇಳ್ಬಿಡಿ ಯಾವ್ದು ಫ್ಲಾಟ್ ನಂಬರ್ ಅಂತ. ಮೇಡಮ್, ಯಾವ್ದು ಪಾರ್ಸೆಲ್ ದೊಡ್ಡದಿರೋದು? ಮೇಡಮ್, ಇವ್ರನ್ನ ಒಳಗಡೆ ಬಿಡೋದ? ಅಲ್ಲ, ಅವ್ರಿಗೆ ಯಾವ ಏನಂತ ಹೇಳ್ತೀರಾ ಸರ್ ಅದು? ಅಮೆಝಾನ್ ಅಂತೆ, ತುಂಬಾ ದೊಡ್ಡದಿದೆ, ಒಂದು 10 ಬಾಕ್ಸ್ಗಳಿದೆ. ನಿಮ್ OTP ಬೇರೆ ಹೇಳಿದ್ರಿ, ಏನದು OTP ಬಂದಿದೆಯಂತೆ. ಮೇಡಮ್, ನಿಮ್ದೇ ಹೆಸರಿದೆ, ಅದಿತಿ ಅಂತ ಅನ್ಬಿಟ್ಟು ಹೇಳಿನೆ. ಇಲ್ವಲ್ಲ, ನಾನು ಅಮೆಝಾನ್ ಅಲ್ಲಿ ಮಾಡೇ ಇಲ್ಲ, ನನ್ನ ಆರ್ಡರ್ ಅಲ್ಲಿ ಏನು ತೋರಿಸ್ತಾನೆ ಇಲ್ಲ. ಮತ್ತೆ ಮೇಡಮ್, ಇಲ್ಲ, ಈಗ ಇದನ್ನ ವಾಪಸ್ ತಗೊಂಡು ಹೋಗಕ್ಕಾಗಲ್ಲ, ಬಿಕಾಸ್ ನಮ್ದು ಟ್ರಕ್ ಖರ್ಚು ಜಾಸ್ತಿ ಇರುತ್ತೆ. ಅಲ್ಲ, ಒಂದ್ ನಿಮಿಷ. ಹಲೋ, ಯಾರು ಅಂತ ಗೊತ್ತಿಲ್ಲ ನಂಗೆ. ಅಮೆಝಾನ್ ಅಲ್ಲಿ ಅದು 100 ಗಟ್ಲೆ ನನ್ನ ಇದರಿಂದ ನಾನು ಯಾಕೆ ಮಾಡ್ಲಿ? ಮೇಡಮ್, 10 ಬಾಕ್ಸಸ್ ದೊಡ್ಡದು ಬಂದಿದೆ ಮೇಡಮ್, ಅದನ್ನ ತಗೊಂಡ್ಬಂದಿದೀವಿ ನಾವು. ಎಲ್ಲಿ ರಿಸೆಪ್ಷನ್ ಹತ್ರ ಇದ್ದೀರಾ? ಹೌದು ಸರ್, ರಿಸೆಪ್ಷನ್ ಹತ್ರ ಇದೀವಿ. ಓಕೆ, ಬಂದೆ ಸರ್. ಒಂದ್ ನಿಮಿಷ, ಮೇಡಮ್ ಕೊಡಿ. ಹಲೋ ಸರ್, ಒಂದೇ ನಿಮಿಷ, ಮೇಡಮ್ ಹತ್ರ ಕೊಡಿ. ಅಲ್ಲೇ ಬರ್ತಾ ಇದೀನಿ. ಅಲ್ಲ, ಒಂದೇ ನಿಮಿಷ ಸರ್. ಸರ್, ಒಂದೇ ನಿಮಿಷ, ಪ್ರ್ಯಾಂಕ್ ಮಾಡ್ತಾ ಇದ್ದು, ಮೇಡಮ್ ಕೊಡಿ. ಇಂಟರ್ವ್ಯೂ ಅಲ್ಲಿ ಇದ್ವಿ. ಯಾರು ಮಾತಾಡ್ತಾ ಇರೋದು? ರಂಗನಾಥ್ ಅಂತ, ನಮ್ಮ KFI ಇಂದ. ಒಂದೇ ನಿಮಿಷ, ವಿನಯ್ ಸರ್ ಮಾತಾಡಿದ್ರು ಈಗ ಜಸ್ಟ್. ಮ್ಯಾಮ್ ಕೊಡಿ, ಒಂದೇ ನಿಮಿಷ. ಒಂದೇ ನಿಮಿಷ ಕೊಟ್ಬಿಡಿ ಸರ್, ಹೇಳ್ಬಿಡ್ತೀವಿ ಅಷ್ಟೇ. ಹಲೋ ಹಲೋ ಮ್ಯಾಮ್, 10 ಬಾಕ್ಸ್ ಬಂದಿದೆ, ಏನ್ ಮಾಡ್ಲಿ? ಆಕ್ಚುಲಿ ಆಗ್ಲೇನೆ ವಿನಯ್ ಸರ್ ಮಾತಾಡಿದ್ರು, ನನ್ ಕಡೆಯಿಂದ ಅಫಿಷಿಯಲಿ ಸಾರಿ. ಹಾಯ್, ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ವಿನಯ್ ಸರ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ಹೇಳ್ದೆ ಬೇಡ ಅಂತ, ಅವ್ರು ಇಲ್ಲ ಇಲ್ಲ ಮಾಡೋಣ. ಗೊತ್ತು ನಿಮ್ದೆಲ್ಲ ಇದು ಅಂತ idea. ನೋಡಿ ವಿನಯ್ ಸರ್ ಪಾಪ ಅವ್ರಿಗೆ ಫುಲ್ ಓಡಾಡಿ ಹುಷಾರಿಲ್ಲ, ಆದ್ರೂ ಬಂದ್ ನಿಮ್ ಇಂಟರ್ವ್ಯೂ ಕೂತಿದ್ದಾರೆ. ಎಸ್, ಅದ್ರಲ್ಲೂ ಪ್ರ್ಯಾಂಕ್ ಮಾಡ್ಸಿದೀವಿ. ಪ್ರಾಂಕ್ ಬೇರೆ ಮಾಡ್ಸಿದ್ದಾರೆ. ಇರ್ಲಿ ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿನಯ್ ಸರ್, ಟೇಕ್ ಕೇರ್. ಮ್ಯಾಮ್, 10 ಬಾಕ್ಸ್ ಏನ್ ಮಾಡ್ಲಿ? 10 ಬಾಕ್ಸ್ ನಿಮ್ ಮಗಳಿಗೆ. ಥ್ಯಾಂಕ್ ಯು ಮ್ಯಾಮ್. ಇನ್ನೊಂದು 5 ವರ್ಷ ಆದ್ಮೇಲೆ ಇದನ್ನ ಯೂಸ್ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಯಾ, ಥ್ಯಾಂಕ್ ಯು ಸೋ ಮಚ್. ಬಾಯ್. ಸಾರಿ. ಓಕೆ, ಸೊ
ಇಟ್ ವಾಸ್ ಫನ್ ಸರ್ ಅಂಡ್ ಚೆನ್ನಾಗಿತ್ತು. ಪ್ರತಿ ಸರಿ ಮೀಟ್ ಮಾಡಿದಾಗ ತುಂಬಾ ಸರಳವಾಗಿ ತುಂಬಾ ಅದ್ಭುತವಾಗಿ ನಮ್ಮ ಜೊತೆಗೆ ಮಾತಾಡ್ಬಿಟ್ಟು ವಿಷಯಗಳನ್ನೆಲ್ಲ ತಿಳಿಸ್ಕೊಡ್ತೀರಾ ಅಂಡ್ ಖುಷಿ ಆಯ್ತು. ಜನರಿಗೆ, ನಿಮ್ಮ ಫ್ಯಾನ್ಸ್ಗೆ ಮತ್ತೆ ದೊಡ್ಡ ಮನೆಯ ಫ್ಯಾನ್ಸ್ಗೆ ಏನಾದ್ರು ಹೇಳ್ತೀರಾ ಅನ್ನೋದಾದ್ರೆ ಮೂವಿಯ ಕುರಿತಾಗಿ ಸರ್? ಅದೇ August 29 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಅಂದೊಂದಿತ್ತು ಕಾಲ. ನಿಮ್ಮ ಮೆಚ್ಚಿನ ಥಿಯೇಟರ್ಗಳಿಗೆ ಹೋಗಿ ನಮ್ಮ ಸಿನಿಮಾನ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ನಿಮ್ಮ ಸರಳವಾಗಿರುವಂತಹ ಪ್ರೇಮ ಕಥೆನ ಅಂದೊಂದಿತ್ತು ಅಂದ್ರೆ ಒನ್ಸ್ ಅಪಾನ್ ಎ ಟೈಮ್ ಅಲ್ಲಿ ಇದ್ದಂತಹ ಸರಳವಾದ ಪ್ರೇಮ ಕಥೆಯನ್ನ ನೀವು ನೆನ್ಪು ಮಾಡ್ಕೊಬೇಕು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಈ ಒಂದು ಸಿನಿಮಾನ ನೀವು August 29ನೇ ತಾರೀಕು ಥಿಯೇಟರ್ಲೇ ನೋಡಬೇಕು ಅಂತ ಕೇಳ್ಕೊಂತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದಕ್ಕೆ. ನಿಮ್ಮೆಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗಳಿಗೆ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.